ನಮಸ್ಕಾರ ಸ್ನೇಹಿತರೆ. ಕೇವಲ ನಿಮ್ಮ ಯೋಚನೆಗಳನ್ನು ಬದಲಾಯಿಸುವ ಮೂಲಕ ನಿಮ್ಮ ದೈಹಿಕ ಕಾಯಿಲೆಗಳನ್ನು ಗುಣಪಡಿಸಿಕೊಂಡು ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಹುದು ಎಂದು ನಿಮಗೆ ತಿಳಿದಿದೆಯೇ? ಇಂದು ನಾವು ಜಗತ್ತಿನ ಲಕ್ಷಾಂತರ ಜನರ ಬದುಕಿನಲ್ಲಿ ಪವಾಡಗಳನ್ನು ಸೃಷ್ಟಿಸಿದ ಲೂಯಿಸ್ ಹೇ ಅವರ ಅತಿ ಪ್ರಸಿದ್ಧ ಪುಸ್ತಕ ಯು ಕ್ಯಾನ್ ಹೀಲ್ ಯುವರ್ ಲೈಫ್ನ ಸಂಪೂರ್ಣ ಆಡಿಯೋ ಬುಕ್ ಸಮ್ಮರಿಯನ್ನು ಕೇಳಲಿದ್ದೇವೆ. ಈ ಅದ್ಭುತವಾದ ಪ್ರಯಾಣವನ್ನು ಶುರುಮಾಡುವ ಮುನ್ನ ಒಂದು ಸಣ್ಣ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ನಿಮಗಾಗಿ ತರುವ ಇಂತಹ ಮೌಲ್ಯವಾದ ಕಂಟೆಂಟ್ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಅತಿ ದೊಡ್ಡ ಶಕ್ತಿ. ನಮ್ಮ ಈ ಪ್ರಯತ್ನಕ್ಕೆ ನೀವು ಆರ್ಥಿಕವಾಗಿ ಬೆಂಬಲಿಸಲು ಇಚ್ಛಿಸಿದ್ರೆ ನಮ್ಮ ಚಾನೆಲ್ನ ಮೆಂಬರ್ಶಿಪ್ ಪಡೆಯಬಹುದು ಅಥವಾ ಡಿಸ್ಕ್ರಿಪ್ಷನ್ನಲ್ಲಿರುವ UPI ಲಿಂಕ್ ಮೂಲಕ ನಿಮ್ಮ ಬೆಂಬಲವನ್ನು ಅಂದರೆ ಡೊನೇಷನ್ ನೀಡಬಹುದು. ಬನ್ನಿ ಸ್ನೇಹಿತರೆ, ಈಗ ಎಲ್ಲೇ ಇರಿ, ಏನೇ ಮಾಡುತ್ತಿರಲಿ, ಹೊರಗಿನ ಗದ್ದಲಗಳನ್ನು ಸ್ವಲ್ಪ ಹೊತ್ತು ಬದಿಗಿಡಿ. ಕಣ್ಮುಚ್ಚಿ ದೀರ್ಘವಾಗಿ ಉಸಿರೆಳೆದುಕೊಳ್ಳಿ. ನಿಮ್ಮನ್ನು ನೀವು ಹೊಸದಾಗಿ ಕಂಡುಕೊಳ್ಳುವ, ನಿಮ್ಮನ್ನೇ ನೀವು ಗುಣಪಡಿಸಿಕೊಳ್ಳುವ ಈ ಸುಂದರವಾದ ಪ್ರಯಾಣವನ್ನು ಈಗ ಶುರುಮಾಡೋಣ. ಅಧ್ಯಾಯ 1: ಆಂತರಿಕ ಹೋರಾಟ ಮತ್ತು ಬಿಡುಗಡೆಯ ಹಂಬಲ, ದಿ ಇಂಟರ್ನಲ್ ಸ್ಟ್ರಗಲ್. ನಾವೆಲ್ಲರೂ ಪ್ರತಿದಿನ ಬೆಳಗ್ಗೆ ಏಳುತ್ತೇವೆ, ಆದರೆ ನಮ್ಮಲ್ಲಿ ಎಷ್ಟು ಜನ ನಿಜವಾಗಿಯೂ ಎಚ್ಚರಗೊಂಡಿರುತ್ತೇವೆ? ನಮ್ಮ ಮನಸ್ಸಿನೊಳಗೆ ನಡೆಯುವ ಆ ನಿರಂತರ ಯುದ್ಧ, ಆ ಆಂತರಿಕ ಸಂಭಾಷಣೆಗಳನ್ನು ಒಮ್ಮೆ ಗಮನಿಸಿ. ನೋಡಿ, ಆ ಮಹಿಳೆ, ಅವಳು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಿದ್ದಾಳೆ. ನಾನು ಆ 580 ಬಸ್ ಯಾಕೆ ತಗೊಂಡೆ? ನನಗಿಂದು ಮತ್ತೆ ಲೇಟ್ ಆಗ್ತಿದೆ. ಯಾವಾಗ್ಲೂ ಹೀಗೆ ಲೇಟ್ ಆಗೋದು ನನಗೆ ಸಾಕಾಗೋಗಿದೆ. ಈ ಟ್ರಾಫಿಕ್ನಲ್ಲಿ ಯಾರೂ ನನಗೆ ದಾರಿ ಬಿಡಲ್ಲ. ನಾನೊಬ್ಬಳೆ ಬೇಗ ಎದ್ದೇಳಬೇಕಿತ್ತು. ಕನ್ನಡಿ ನೋಡ್ಕೊಂಡ್ರೆ ನಾನೇನೋ ದೆವ್ವದ ಥರ, ದಿ ವಾಕಿಂಗ್ ಡೆಡ್ ಥರ ಕಾಣಿಸ್ತಿದ್ದೀನಿ. ತುಂಬಾ ಸುಸ್ತಾಗ್ತಿದೆ. ನನಗಿದೆಲ್ಲ ಸಾಕು. ಎಲ್ಲಾದರೂ ದೂರದ ವೆಕೇಷನ್ಗೆ ಹೋಗ್ಬೇಕು. ಅವಳ ಕಣ್ಣಿಗೆ ಅವಳ ಆಫೀಸ್ನ ಸಹೋದ್ಯೋಗಿ ಬೀಳ್ತಾನೆ. ತಕ್ಷಣ ಅವಳ ಮನಸ್ಸು ಮತ್ತೆ ನೆಗೆಟಿವ್ ಆಗಿ ಯೋಚಿಸಲು ಶುರುಮಾಡುತ್ತದೆ. ದೇವ್ರೇ, ಅವನೇ, ದಯವಿಟ್ಟು ಅವನು ನನ್ನನ್ನು ನೋಡದಿರಲಿ. ನಾನೇನ್ ಮಾಡ್ತಿದ್ದೀನಿ? ಅವನು ನೋಡಿದ್ರೂ ಪರವಾಗಿಲ್ಲ ಬಿಡಿ. ನಾನು ಅವನ ಲೀಗ್ನವಳಲ್ಲ. ನನ್ನ ಹೊಟ್ಟೆ ತುಂಬಾ ದಪ್ಪ ಇದೆ. ನನ್ನ ಫ್ಯಾಮಿಲಿಗೆ ಏನ್ ಹೇಳೋದು? ನನಗೆ ಒಳಗೊಳಗೆ ಎಷ್ಟು ಭಯ ಆಗ್ತಿದೆ ಅಂತ ಅವರಿಗೆ ಗೊತ್ತಾದ್ರೆ ನಾನೊಬ್ಬಳೇ ಇದ್ದೀನಿ. ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ಇದು ಕೇವಲ ಆ ಮಹಿಳೆಯ ಕಥೆಯಲ್ಲ, ಇದು ನಮ್ಮೆಲ್ಲರ ದಿನನಿತ್ಯದ ಕಥೆ. ನನ್ನ ಕೈಲಿ ಆಗಲ್ಲ, ನಾನು ನೋಡಕ್ಕೆ ಚೆನ್ನಾಗಿಲ್ಲ, ನಾನು ದಪ್ಪಗಿದ್ದೀನಿ, ನನಗೆ ಭಯ ಆಗ್ತಿದೆ. ಹೀಗೆ ದಿನವಿಡೀ ಸಾವಿರಾರು ನೆಗೆಟಿವ್ ಯೋಚನೆಗಳು ನಮ್ಮ ತಲೆಯಲ್ಲಿ ಓಡುತ್ತಲೇ ಇರುತ್ತವೆ. ಆಫೀಸ್ಗೆ ಹೋದಾಗ ಟೇಬಲ್ ಮೇಲೆ ಡೋನಟ್ಸ್ ಇರುತ್ತೆ. ಡೇವಿಡ್ ಮತ್ತೆ ಡೋನಟ್ಸ್ ತಂದಿದ್ದಾನೆ. ಇವತ್ತು ಮಧ್ಯಾಹ್ನ ಬರೀ ನೀರು ಅಷ್ಟೇ ಕುಡಿಯಬೇಕು. ನಾನು ಡೋನಟ್ ತಿನ್ನಲ್ಲ, ಆದರೆ ನನಗೆ ಡೋನಟ್ಸ್ ಅಂದ್ರೆ ತುಂಬಾ ಇಷ್ಟ. ಇದು ನಮ್ಮೆಲ್ಲರ ಸಂಘರ್ಷ. ನಮಗೆ ಏನು ಬೇಕೋ, ನಾವು ಏನಾಗಿದ್ದೀವೋ ಅದನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ನಮ್ಮನ್ನು ನಾವೇ ಜಡ್ಜ್ ಮಾಡುತ್ತಿರುತ್ತೇವೆ. ಈ ನಿರಂತರವಾದ ಜಡ್ಜ್ಮೆಂಟ್, ಈ ನೆಗೆಟಿವ್ ಯೋಚನೆಗಳೇ ನಮ್ಮ ಜೀವನದ ಅತೀ ದೊಡ್ಡ ಶತ್ರುಗಳು. ಅಧ್ಯಾಯ 2: ಆಲೋಚನೆಗಳ ಅಗಾಧ ಶಕ್ತಿ, ದ ಪ್ರೊಫೌಂಡ್ ಪವರ್ ಆಫ್ ಥಾಟ್ಸ್. ಈ ಗದ್ದಲಗಳಿಂದ ಹೊರಬರಲು ಇರುವ ಒಂದೇ ದಾರಿ ಒಂದು ಗಟ್ಟಿಯಾದ ನಿರ್ಧಾರ. ಆ ನಿರ್ಧಾರ ನಿಮ್ಮ ಒಳಗಿನಿಂದಲೇ ಬರಬೇಕು. ಒಮ್ಮೆ ಜೋರಾಗಿ ಅಥವಾ ನಿಮ್ಮ ಮನಸ್ಸಿನಲ್ಲೇ ಹೇಳಿಕೊಳ್ಳಿ, ನಾನು ಬದಲಾಗೋಕೆ ಸಿದ್ಧಲಿದ್ದೀನಿ. ಐ ಆಮ್ ವಿಲ್ಲಿಂಗ್ ಟು ಚೇಂಜ್. ನನ್ನ ಹಳೆಯ ನಮೂನೆಗಳನ್ನು, ಓಲ್ಡ್ ಪ್ಯಾಟರ್ನ್ಸ್ಗಳನ್ನು ಮತ್ತು ನನ್ನನ್ನು ಹಿಂದಕ್ಕೆ ಎಳೆಯುತ್ತಿರುವ ನಕಾರಾತ್ಮಕ ನಂಬಿಕೆಗಳನ್ನು ನಾನು ಬಿಟ್ಟುಬಿಡ್ತೀನಿ. ನನ್ನನ್ನು ಸೃಷ್ಟಿ ಮಾಡಿದ ಆ ಬ್ರಹ್ಮಾಂಡದ ಶಕ್ತಿ ನನ್ನ ಹೊಸ ಜೀವನವನ್ನ ಸೃಷ್ಟಿಸುವ ಶಕ್ತಿಯನ್ನ ನನಗೇ ಕೊಟ್ಟಿದೆ. ಆರಂಭ ಇಲ್ಲಿಂದ, ಈಗಲೇ. ನಮಗೆ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ, ನಾವೆಲ್ಲರೂ ಈ ಭೂಮಿಯ ಮೇಲೆ ಒಂದು ಪ್ರಯಾಣದಲ್ಲಿದ್ದೀವಿ. ಜರ್ನಿ. ಈ ಪ್ರಪಂಚದಲ್ಲಿ ನಮ್ಮ ಸಂಪೂರ್ಣ ಸಾಮರ್ಥ್ಯವನ್ನ ಹೊರಹಾಕೋದನ್ನ ಕಲಿಯುವ ಪ್ರಯಾಣ. ನಮ್ಮಲ್ಲಿ ತುಂಬಾ ಜನ ಅಂದುಕೊಂಡಿದ್ದಾರೆ, ನಮ್ಮ ಥಾಟ್ಸ್ ಅನ್ನೋದು ಹೊರಗಿನ ಪ್ರಪಂಚದ ಒಂದು ಪ್ರತಿಬಿಂಬ ಅಷ್ಟೇ ಅಂತ. ಅಂದರೆ ನಮ್ಮ ಸುತ್ತಮುತ್ತ ಏನಾಗುತ್ತಿದೆಯೋ, ನಮ್ಮ ಜೀವನದಲ್ಲಿ ಯಾರು ಹೇಗಿದ್ದಾರೋ ನಾವು ಹಾಗೇ ಯೋಚಿಸ್ತೀವಿ ಅಂತ ನಾವು ನಂಬಿದ್ದೀವಿ. ಆದರೆ ಒಮ್ಮೆ ಯೋಚಿಸಿ ನೋಡಿ, ಯೂನಿವರ್ಸ್ ಅಥವಾ ಈ ಬ್ರಹ್ಮಾಂಡ ಕೆಲಸ ಮಾಡೋದು ಹಾಗಲ್ಲ. ಅಂದ್ರೆ ನೀವು ಯೋಚಿಸುವ ಪ್ರತಿಯೊಂದು ಥಾಟ್ನಿಂದ ನೀವೇ ನಿಮ್ಮ ವರ್ತಮಾನ ಮತ್ತು ಭವಿಷ್ಯವನ್ನ ಸೃಷ್ಟಿಸುತ್ತಿದ್ದೀರಾ ಅಂದ್ರೆ? ಹೌದು, ಇದು 100ಕ್ಕೆ 100 ಸತ್ಯ. ನಾವು ಯೋಚಿಸುವ ಪ್ರತಿಯೊಂದು ಯೋಚನೆ, ನಾವು ಆಡುವ ಪ್ರತಿಯೊಂದು ಮಾತು ನಮ್ಮ ಭವಿಷ್ಯವನ್ನ ಬರೀತಿದೆ. ನಮ್ಮ ಥಾಟ್ಸ್ ಈ ಬ್ರಹ್ಮಾಂಡಕ್ಕೆ ಹೋಗಿ ನಮಗೆ ಅನುಭವಗಳ ರೂಪದಲ್ಲಿ ವಾಪಸ್ ಬರ್ತಾವೆ. ಇದನ್ನು ಅರ್ಥಮಾಡಿಕೊಳ್ಳೋದು ತುಂಬ ಮುಖ್ಯ. ನೀವು ಯೋಚಿಸುವ ಪ್ರತಿಯೊಂದು ಥಾಟ್ಗೆ ಒಂದು ನಿರ್ದಿಷ್ಟವಾದ ಕಂಪನ ಇರುತ್ತೆ. ಆ ವೈಬ್ರೇಷನ್ಗೆ ಆಕರ್ಷಿಸುವ ಗುಣ ಇರುತ್ತೆ.
ನೀವು ನಾನು ದಡ್ಡ, ನನ್ನ ಕೈಲಿ ಏನೂ ಆಗಲ್ಲ ಅಂತ ಯೋಚಿಸಿದಾಗ ನೀವು ಅಂಥದ್ದೇ ವೈಬ್ರೇಷನ್ ಅನ್ನ ಹೊರಸೂಸ್ತೀರಾ. ಆಗ ಯೂನಿವರ್ಸ್ ನಿಮಗೆ ನಿಮ್ಮ ಕೈಲಿ ಏನೂ ಆಗುವುದಿಲ್ಲ ಎಂದು ಪ್ರೂವ್ ಮಾಡುವಂತಹ ಘಟನೆಗಳನ್ನೇ ನಿಮ್ಮ ಜೀವನದಲ್ಲಿ ತಂದು ನಿಲ್ಲಿಸುತ್ತದೆ. ಹಾಗಾಗಿ ನೀವು ನಿಮ್ಮ ಆಲೋಚನೆಯನ್ನ ನೆಗೆಟಿವ್ ಇಂದ ಪಾಸಿಟಿವ್ಗೆ ಬದಲಾಯಿಸಿದಾಗ ನಿಮ್ಮ ಪಾಯಿಂಟ್ ಆಫ್ ಅಟ್ರಾಕ್ಷನ್ ಸಂಪೂರ್ಣವಾಗಿ ಶಿಫ್ಟ್ ಆಗುತ್ತೆ. ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ನಿಮ್ಮ ಲಿಮಿಟೇಷನ್ಸ್, ಮಿತಿಗಳನ್ನು ಗುರುತಿಸಿ ಆ ಜಾಗದಲ್ಲಿ ಒಂದು ಪಾಸಿಟಿವ್ ಥಾಟನ್ನು ರೀಪ್ಲೇಸ್ ಮಾಡಿದರೆ ಅದು ನಿಮ್ಮನ್ನ ಬೇರೆಯದೇ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣ, ನಮ್ಮ ಸಂಬಂಧಗಳು, ನಮ್ಮ ಸಂಪತ್ತು, ನಮ್ಮ ಕರಿಯರ್ ಅಥವಾ ನಮ್ಮ ಕುಟುಂಬದ ಶಾಂತಿ ಹೇಗಿರಬೇಕು ಅಂತ ನಾವೇ ಚೂಸ್ ಮಾಡಕ್ಕೆ ಸಾಧ್ಯವಾದರೆ ನಮ್ಮ ಜೀವನ ಹೇಗಿರುತ್ತೆ ಯೋಚಿಸಿ. ಅಧ್ಯಾಯ 3: ಮೆದುಳಿನ ಮರುಜೋಡಣೆ ಮತ್ತು ವಿಜ್ಞಾನದ ಒಪ್ಪಿಗೆ. ರೀವೈರಿಂಗ್ ದ ಬ್ರೈನ್ ಆ್ಯಂಡ್ ದ ಸೈನ್ಸ್ ಆಫ್ ಬಿಲೀಫ್. ನಾವೀಗ ಎಂಥ ಪ್ರಪಂಚದಲ್ಲಿ ಬದುಕ್ತಿದ್ದೀವಿ ಅಂದ್ರೆ ಸದಾ ಸೆಲ್ಫೋನ್ನಲ್ಲಿ ಟೆಕ್ಸ್ಟ್ ಮಾಡೋದ್ರಲ್ಲಿ, ಇಂಟರ್ನೆಟ್ನಲ್ಲಿ ಯಾರದೋ ಲೈಫ್ ನೋಡೋದ್ರಲ್ಲಿ, ಟಿವಿಯಲ್ಲಿ ಧಾರಾವಾಹಿಗಳನ್ನು ನೋಡೋದ್ರಲ್ಲಿ ತುಂಬಾ ಬ್ಯುಸಿಯಾಗಿದ್ದೀವಿ. ನಾವು ಯಾವಾಗ್ಲೂ ನಮ್ಮ ಖುಷಿಯನ್ನ, ನಮ್ಮ ನೆಮ್ಮದಿಯನ್ನ ಹೊರಗಡೆ ಹುಡುಕ್ತೀವಿ. ನಮ್ಮ ಗ್ರೇಟೆಸ್ಟ್ ಪೊಟೆನ್ಷಿಯಲ್ ಹೊರಗಿನಿಂದ ಸಿಗುತ್ತೆ ಅಂತ ಜನ ಅಂದುಕೊಂಡಿದ್ದಾರೆ. ಆದರೆ ಸತ್ಯ ಬೇರೆಯೇ ಇದೆ. ಆ ಅಗಾಧವಾದ ಶಕ್ತಿ ಇರೋದು ಬೇರೆಲ್ಲೂ ಅಲ್ಲ, ನಿಮ್ಮ ಒಳಗಡೆಯೇ ಇದೆ. ಇಟ್ ಈಸ್ ಡಿವೈನ್ಲಿ ಆರ್ಡೈನ್ಡ್ ವಿದಿನ್ ಯು. ಇದನ್ನ ಹೊರಗೆಳೆಯೋದು ಹೇಗೆ? ಇದು ಶುರುವಾಗೋದು ನೀವು ಯೋಚಿಸುವ ರೀತಿಯನ್ನ ಬದಲಾಯಿಸುವುದರಿಂದ. ನಿಮ್ಮ ಕನಸುಗಳನ್ನ, ನಿಮ್ಮ ಪ್ಯಾಷನ್ನನ್ನ ಮತ್ತು ನಿಮ್ಮ ಒಳಗಿನ ಧ್ವನಿಯನ್ನ ನೀವು ಫಾಲೋ ಮಾಡಿದ್ರೆ ಈ ಯೂನಿವರ್ಸ್ ನಿಮಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡುತ್ತೆ. ನನಗೆ ಬೇಕಾಗಿರೋದನ್ನ ಆಕರ್ಷಿಸುವ ಶಕ್ತಿ ನನಗಿದೆ ಅಂತ ನೀವು ಮೊದಲು ನಂಬಬೇಕು. ಇದೆಲ್ಲ ಕೇಳಲು ಯಾವುದೋ ಆಧ್ಯಾತ್ಮಿಕ ಭಾಷಣದ ಹಾಗೆ ಅನ್ನಿಸಬಹುದು, ಆದರೆ ವಿಜ್ಞಾನ ಕೂಡ ಈಗ ಇದನ್ನೇ ಹೇಳುತ್ತಿದೆ. ನಾವೀಗ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ, ಸಿಬಿಟಿ ಮತ್ತು ನಿರಂತರವಾದ ಅಫರ್ಮೇಷನ್ಸ್, ದೃಢೀಕರಣಗಳ ಮೂಲಕ ನಮ್ಮ ಬ್ರೈನ್ನ ಪ್ಯಾಟರ್ನ್ಸ್ ಅನ್ನೇ ರೀವೈರ್ ಮಾಡಬಹುದು ಅಂತ ಸೈನ್ಸ್ ಸಾಬೀತುಪಡಿಸಿದೆ. ಇದು ಬರೀ ಗಾಳಿ ಮಾತಲ್ಲ ಅಥವಾ ಯಾವುದೋ ಕಟ್ಟುಕಥೆಯಲ್ಲ. ನೀವು ಪಾಸಿಟಿವ್ ಆಗಿ ಯೋಚಿಸಲು ಶುರು ಮಾಡಿದಾಗ ನಿಮ್ಮ ಮೆದುಳಿನಲ್ಲಿ ನಿಜವಾಗಲೂ ಬಯೋಕೆಮಿಕಲ್, ನ್ಯೂರೋಕೆಮಿಕಲ್ ಮತ್ತು ನ್ಯೂರೋಫಾರ್ಮಕೊಲಾಜಿಕಲ್ ಬದಲಾವಣೆಗಳು ಆಗುತ್ತವೆ. ನಿಮ್ಮ ಮೆದುಳಿನ ನರಗಳು ಹೊಸದಾಗಿ ಕನೆಕ್ಟ್ ಆಗಲು ಶುರುವಾಗುತ್ತವೆ. ಇದು ಡಿಪ್ರೆಷನ್ಗೆ ಕೊಡುವ ಪ್ರೋಜಾಕ್ ಅಥವಾ ಝೋಲೋಟ್ ಅಂತಹ ಮಾತ್ರೆಗಳಿಗಿಂತ ಹೆಚ್ಚು ಇಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಲೂಯಿಸ್ ಹೇ ಅವರು ದಶಕಗಳ ಹಿಂದೆಯೇ ಇದನ್ನ ಕೇವಲ ತಮ್ಮ ಅನುಭವದಿಂದ, ಅಬ್ಸರ್ವೇಷನ್ನಿಂದ ಅರಿತುಕೊಂಡು ಜಗತ್ತಿಗೆ ಸಾರಿದರು. ಇಂದು ವಿಜ್ಞಾನವು ಅದೇ ಸತ್ಯವನ್ನ ಒಪ್ಪಿಕೊಳ್ಳುತ್ತಿದೆ. ನಮ್ಮ ಲೈಫ್ನಲ್ಲಿ ಏನೇ ಕಷ್ಟಗಳಿರಲಿ, ನಾವು ಎಷ್ಟೇ ಕೆಳಮಟ್ಟದಿಂದ ಬಂದಿರಲಿ, ನಮ್ಮ ಹಿನ್ನೆಲೆ ಏನೇ ಇರಲಿ, ನಮ್ಮ ಯೋಚನೆಗಳನ್ನು ಬದಲಾಯಿಸುವ ಮೂಲಕ ನಮ್ಮ ಇಡೀ ಭವಿಷ್ಯವನ್ನ ಬದಲಾಯಿಸುವ ಶಕ್ತಿ ನಮಗಿದೆ. ಅಧ್ಯಾಯ 4: ಕತ್ತಲಿನಿಂದ ಬೆಳಕಿನೆಡೆಗೆ. ಲೂಯಿಸ್ ಹೇ ಅವರ ಕಥೆ. ಅ ಡಿಫಿಕಲ್ಟ್ ಬಿಗಿನಿಂಗ್. ನಮ್ಮಲ್ಲಿ ಬಹುತೇಕರು ಅಂದುಕೊಳ್ಳೋದುಂಟು, ನನ್ನ ಬಾಲ್ಯ ತುಂಬಾ ಕೆಟ್ಟದ್ದಾಗಿತ್ತು, ನನಗೆ ಯಾರ ಸಪೋರ್ಟ್ ಇರಲಿಲ್ಲ, ಹಾಗಾಗಿ ನಾನು ಜೀವನದಲ್ಲಿ ಸೋತು ಹೋದೆ ಎಂದು. ಆದರೆ ಲೂಯಿಸ್ ಹೇ ಅವರ ಬಾಲ್ಯ ಹೇಗಿತ್ತು ಗೊತ್ತಾ? ಅವರ ಜೀವನದ ಮೊದಲ 18 ತಿಂಗಳು ಮಾತ್ರ ಸ್ವಲ್ಪ ಚೆನ್ನಾಗಿತ್ತು. ಆಮೇಲೆ ಎಲ್ಲವೂ ಕತ್ತಲಾಯಿತು. ಅಪ್ಪ ಅಮ್ಮನಿಗೆ ವಿಚ್ಛೇದನಾಯಿತು. ಆ ಪುಟ್ಟ ಮಗುವನ್ನು ಸಾಕುಮನೆಗೆ ಸೇರಿಸಿದ್ರು. ಅವಳಿಗೆ 5 ವರ್ಷವಿದ್ದಾಗ ತಾಯಿ ಇನ್ನೊಂದು ಮದುವೆ ಆದ್ಲು. ಹೊಸದಾಗಿ ಬಂದ ಆ ಮಲತಂದೆ ಒಬ್ಬ ಕ್ರೂರಿ ಅಂತ ಆಗ ಯಾರಿಗೂ ಗೊತ್ತಿರಲಿಲ್ಲ. ಮುಂದಿನ 10 ವರ್ಷಗಳು ಲೂಯಿಸ್ ಅವರ ಜೀವನದಲ್ಲಿ ಒಂದು ನರಕವೇ ಸೃಷ್ಟಿಯಾಯಿತು. ಪ್ರತಿದಿನ ವಿಪರೀತ ಹೊಡೆತ, ದೈಹಿಕ ಹಿಂಸೆ ಮತ್ತು ಲೈಂಗಿಕ ದೌರ್ಜನ್ಯ. ಮನೆಯೊಳಗೆ ಇರಲು ಸಾಧ್ಯವಾಗದೆ ಕೇವಲ 15ನೇ ವಯಸ್ಸಿಗೆ ಅವರು ಮನೆ ಬಿಟ್ಟು ಓಡಿ ಹೋದರು. ಆಗ ಅವರಿಗೆ ಪ್ರಪಂಚದ ಬಗ್ಗೆ ಏನೇನೂ ಗೊತ್ತಿರಲಿಲ್ಲ. ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋ ಯಾವುದೇ ಸೋಷಿಯಲ್ ಸ್ಕಿಲ್ಸ್ ಇರಲಿಲ್ಲ. ಆದರೆ ಆ ಎಳೆಯ ವಯಸ್ಸಿನಲ್ಲಿ ಆ ಹುಡುಗಿ ಪ್ರೀತಿಗಾಗಿ ಎಷ್ಟು ಹಂಬಲಿಸ್ತಿದ್ಲು ಅಂದ್ರೆ, ಯಾರಾದರೂ ಅವಳ ಜೊತೆ ಸ್ವಲ್ಪ ನಗುನಗುತ್ತಾ ಚೆನ್ನಾಗಿ ಮಾತನಾಡಿದರೆ ಸಾಕು, ಅವಳು ಅವರ ಜೊತೆ ಮಲಗಲು ಸಿದ್ಧಳಾಗುತ್ತಿದ್ದಳು. ಆ ಪ್ರೀತಿಯ ಹಸಿವು ಅವಳನ್ನು ಕೇವಲ 16ನೇ ವಯಸ್ಸಿಗೆ ಒಂದು ಮಗುವಿನ ತಾಯಿಯನ್ನಾಗಿ ಮಾಡಿತು. ತನ್ನನ್ನೇ ತಾನು ನೋಡಿಕೊಳ್ಳಲಾಗದ ಆ ಸ್ಥಿತಿಯಲ್ಲಿ ಆ ಮಗುವನ್ನು ನೋಡಿಕೊಳ್ಳುವ ಶಕ್ತಿ ಅವಳಿಗಿರಲಿಲ್ಲ. ಹಾಗಾಗಿ ಆ ಮಗುವಿಗಾಗಿ ಬಹಳ ಆಸೆ ಪಡುತ್ತಿದ್ದ. ಆದರೆ ಮಕ್ಕಳಾಗದ ಒಂದು ಒಳ್ಳೆಯ ದಂಪತಿಗೆ ಆ ಮಗುವನ್ನು ದತ್ತುಕೊಟ್ಟರು. ಆದರೆ ಲೂಯಿಸ್ ಅಲ್ಲಿಗೇ ಸುಮ್ಮನಾಗಲಿಲ್ಲ. ತಾನು ಅನುಭವಿಸಿದ ಆ ನರಕವನ್ನು ಇನ್ನು ಮುಂದೆ ತನ್ನ ತಾಯಿ ಅನುಭವಿಸಬಾರದು ಎಂದು ನಿರ್ಧರಿಸಿ ನೇರವಾಗಿ ಮನೆಗೆ ಹೋದರು. ನೀನು ಇನ್ಮುಂದೆ ಈ ಹಿಂಸೆಯನ್ನ ಸಹಿಸಿಕೊಳ್ಳುವ ಅವಶ್ಯಕತೆಯಿಲ್ಲ, ಇಲ್ಲಿಂದ ಹೊರನಡಿ ಎಂದು ಹೇಳಿ
ತಾಯಿಯನ್ನೂ ಆ ಮನೆಯಿಂದ, ಆ ಕ್ರೂರ ಮಲತಂದೆಯಿಂದ ದೂರ ಕರೆತಂದರು. ಅಲ್ಲಿಂದ ಚಿಕಾಗೋ, ಆಮೇಲೆ ನ್ಯೂಯಾರ್ಕ್, ಹೀಗೆ ಅವರ ಪ್ರಯಾಣ ಸಾಗಿತು. ಯಾವುದೇ ಶಿಕ್ಷಣ ಇಲ್ಲದ ಕಾರಣ ಅವರು ಆರಂಭದಲ್ಲಿ ಸಣ್ಣಪುಟ್ಟ ಅಂಗಡಿಗಳಲ್ಲಿ ಕೆಲಸ ಮಾಡಿದರು. ನ್ಯೂಯಾರ್ಕ್ಗೆ ಬಂದಾಗ ಅವರ ಅದೃಷ್ಟ ಸ್ವಲ್ಪ ಬದಲಾಯಿತು. ಅವಳೊಬ್ಬಳು ಫ್ಯಾಷನ್ ಮಾಡೆಲ್ ಆದ್ಲು. ಒಬ್ಬ ಶ್ರೀಮಂತ ಇಂಗ್ಲಿಷ್ ವ್ಯಕ್ತಿಯ ಜೊತೆ ವಿವಾಹವೂ ಆಯಿತು. 18 ವರ್ಷಗಳ ಕಾಲ ಆ ಮದುವೆ ಬಹಳ ಸುಂದರವಾಗಿತ್ತು. ಲೂಯಿಸ್ ಆತನಿಂದ ಸಮಾಜದಲ್ಲಿ ಹೇಗೆ ಬೆರೆಯಬೇಕು, ಹೇಗೆ ಬದುಕಬೇಕು ಎಂಬುದನ್ನು ಕಲಿತರು. ಆದರೆ 18 ವರ್ಷಗಳ ನಂತರ ಆ ಮದುವೆ ಮುರಿದುಬಿದ್ದಾಗ ಲೂಯಿಸ್ ಮತ್ತೆ ಒಂಟಿಯಾದರು. ನಾನೊಬ್ಬಳು ಟೋಟಲ್ ಫೇಲ್ಯೂರ್, ನನ್ನ ಕೈಲಿ ಯಾವುದನ್ನೂ ಸರಿಯಾಗಿ ಮಾಡೋಕೆ ಆಗಲ್ಲ, ಎಲ್ಲವೂ ಮತ್ತೆ ಹಾಳಾಯಿತು ಎಂದು ಅವಳು ಕುಸಿದು ಹೋದಳು. ಆದರೆ ಸರಿಯಾಗಿ 5 ವರ್ಷಗಳ ನಂತರ ಅವರ ಜೀವನವನ್ನು ಮತ್ತು ಮುಂದೊಂದು ದಿನ ಇಡೀ ಪ್ರಪಂಚವನ್ನು ಬದಲಾಯಿಸುವ ಆ ಒಂದು ಘಟನೆ ನಡೆಯಿತು. ಅವರಿಗೆ ದಿ ಚರ್ಚ್ ಆಫ್ ರಿಲಿಜಿಯಸ್ ಸೈನ್ಸ್ ಎಂಬ ಒಂದು ಗುಂಪಿನ ಪರಿಚಯವಾಯಿತು. ಅಲ್ಲಿ ಅವರು ತಮ್ಮ ಜೀವನದಲ್ಲೇ ಮೊದಲ ಬಾರಿಗೆ ಆ ಒಂದು ಅದ್ಭುತವಾದ ವಾಕ್ಯವನ್ನು ಕೇಳಿಸಿಕೊಂಡರು. ನಿಮ್ಮ ಯೋಚನೆಗಳನ್ನು ನೀವು ಬದಲಾಯಿಸಿಕೊಂಡರೆ ನಿಮ್ಮ ಜೀವನವನ್ನೇ ನೀವು ಬದಲಾಯಿಸಬಹುದು. ಇಫ್ ಯು ಚೇಂಜ್ ಯುವರ್ ಥಿಂಕಿಂಗ್, ಯು ಕ್ಯಾನ್ ಚೇಂಜ್ ಯುವರ್ ಲೈಫ್. ಈ ಒಂದು ವಾಕ್ಯ ಲೂಯಿಸ್ ಅವರ ಇಡೀ ಅಸ್ತಿತ್ವವನ್ನೇ ಜಾಗೃತಗೊಳಿಸಿತು. ಅಲ್ಲಿಂದ ಅವರ ನಿಜವಾದ ಜೀವನ ಶುರುವಾಯಿತು. ಅಧ್ಯಾಯ 5. ಅನುಭವಗಳ ಮರುಚಿಂತನೆ. ರೀಫ್ರೇಮಿಂಗ್ ದಿ ಎಕ್ಸ್ಪೀರಿಯನ್ಸ್. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನು ನಾವು ಹೇಗೆ ನೋಡುತ್ತೇವೆ, ಪರ್ಸೆಪ್ಷನ್ ಎಂಬುದರ ಮೇಲೆಯೇ ನಮ್ಮ ನೆಮ್ಮದಿ ನಿಂತಿದೆ. ನಾವು ತುಂಬಾ ಜನರ ಹಾಗೆ ಅನ್ಕಾನ್ಷಿಯಸ್ಲಿ ಬದುಕ್ತಾ ಇರ್ತೀವಿ. ಅಂದ್ರೆ ನಮ್ಮ ಸುತ್ತ ಏನು ನಡೀತಾ ಇದೆ, ನಾವು ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಸುಮ್ಮನೆ ಜೀವನ ಸಾಗುತ್ತಿರುತ್ತದೆ. ಜೀವನ ನಮ್ಮನ್ನು ಆಟವಾಡಿಸುತ್ತಿದೆ. ನಮ್ಮ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳಿಗೆ ನಾವೊಬ್ಬ ಬಲಿಪಶು ಅಂತ ನಮಗೆ ಅನಿಸುತ್ತಿರುತ್ತದೆ. ಇಲ್ಲೊಂದು ಘಟನೆಯನ್ನು ಕೇಳಿ. ಈ ಪುಸ್ತಕದಲ್ಲಿ ಬರುವ ಇನ್ನೊಬ್ಬರ ಅನುಭವ ಇದು. ಅವರದೊಂದು ಟ್ಯಾಕ್ಸ್ ಬಿಸ್ನೆಸ್ ಇತ್ತು. 16 ವರ್ಷ ಇದ್ದಾಗಲೇ ತಂದೆ ಜೊತೆ ಸೇರಿ ಕಟ್ಟಿದ ದೊಡ್ಡ ಬಿಸ್ನೆಸ್ ಅದು. ಅವರ ಅರ್ಲಿ 20ಸ್ನಲ್ಲಿ ಒಂದು ದಿನ ಮುಂಜಾನೆ 6 ಗಂಟೆಗೆ ತಾಯಿಯಿಂದ ಒಂದು ಫೋನ್ ಕಾಲ್ ಬಂತು. ನಮ್ಮ ಆಫೀಸ್ ಬಿಲ್ಡಿಂಗಿಗೆ ಬೆಂಕಿ ಬಿದ್ದಿದೆ. ಅಲ್ಲಿಗೆ ಹೋಗಿ ನೋಡಿದಾಗ ಅಗ್ನಿಶಾಮಕ ದಳ, ಪೊಲೀಸ್, ರಿಪೋರ್ಟರ್ಸ್ ಎಲ್ಲರೂ ಇದ್ದರು. ಅವರಿಗೆ ಮುಖ್ಯವಾಗಿದ್ದು ಪ್ರತಿಯೊಂದು, ಅವರ ಇಡೀ ಜೀವನದ ಸಂಪಾದನೆ ಆ ಆಫೀಸ್ನಲ್ಲೇ ಇತ್ತು. ಈಗ ಅದೆಲ್ಲವೂ ಕಣ್ಮುಂದೆ ಸುಟ್ಟು ಭಸ್ಮವಾಗುತ್ತಿತ್ತು. ಆದರೆ ಆ ಕ್ಷಣದಲ್ಲಿ ಅವರ ಮನಸ್ಸು ಹೇಗೆ ಕೆಲಸ ಮಾಡಿತು ಗೊತ್ತಾ? ಅವರು ಸುಟ್ಟು ಹೋಗುತ್ತಿದ್ದ ತಮ್ಮ ಡೆಸ್ಕ್ ಮೇಲಿನ ಫೈಲ್ಗಳ ಬಗ್ಗೆ, ಕೆಲಸದ ಬಗ್ಗೆ ಯೋಚಿಸಲಿಲ್ಲ. ದೇವರೇ, ಆ ಬಿಲ್ಡಿಂಗ್ ಒಳಗೆ ಯಾರೂ ಇರಲಿಲ್ಲವಲ್ಲ, ಯಾರಿಗೂ ಪ್ರಾಣಾಪಾಯವಾಗಲಿಲ್ಲವಲ್ಲ, ನಿನಗೆ ತುಂಬಾ ಥ್ಯಾಂಕ್ಸ್ ಎಂದು ತಮ್ಮ ಪಕ್ಕದಲ್ಲಿ ನಿಂತಿದ್ದ ತಂದೆಯನ್ನು ನೋಡಿ ನಿಟ್ಟುಸಿರುಬಿಟ್ಟರು. ಅವರ ಆಫೀಸ್ನಲ್ಲಿದ್ದ ಒಂದು ಆಡಿಂಗ್ ಮಷೀನ್, ಅಂದ್ರೆ ಕ್ಯಾಲ್ಕುಲೇಟರ್ ಕೂಡ ಸುಟ್ಟು ಹೋಗುತ್ತಿತ್ತು. ಆ ದಿನಗಳಲ್ಲಿ ಅವರು ಎಷ್ಟು ಬ್ಯುಸಿಯಾಗಿದ್ರು ಅಂದ್ರೆ ತಮ್ಮ ಲೈಫ್ನಲ್ಲಿದ್ದ ಕೆಲವು ಜನರಿಗಿಂತ ಆ ಮಷೀನ್ ಜೊತೆನೇ ಅವರಿಗೆ ಒಂದು ಒಳ್ಳೆಯ ರಿಲೇಶನ್ಶಿಪ್ ಇತ್ತು. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ರೋಚಕವಾದ ವಿಷಯ, ಇಂಟರೆಸ್ಟಿಂಗ್ ಥಿಂಗ್ ಎಂದರೆ ನಮ್ಮ ಆತ್ಮ ಎಷ್ಟು ಬುದ್ಧಿವಂತ ಮತ್ತು ಎಷ್ಟೊಂದು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದೆ. ಆ ಬೆಂಕಿಯನ್ನು ನೋಡಿ ಒಂದು ಕಡೆ ಅವರು ಕಂಪ್ಲೀಟ್ಲಿ ಡಿವಾಸ್ಟೇಟ್ ಆಗಿದ್ರು. ಆದರೆ ಅವರ ಒಳಗಡೆಯಿಂದ ಒಂದು ಸಣ್ಣ ಧ್ವನಿ, ಇನ್ನರ್ ವಾಯ್ಸ್, ಹೀಗೆ ಹೇಳುತ್ತಿತ್ತು, ಇದು ಯಾವುದೋ ಒಂದು ಕಾರಣಕ್ಕೆ ಆಗುತ್ತಿದೆ. ಅದು ನಿನಗೀಗ ಗೊತ್ತಾಗುತ್ತಿಲ್ಲ. ನೋಡಕ್ಕೆ ಇದು ಭೀಕರವಾಗಿ ಕಾಣಿಸುತ್ತಿದೆ. ಆದರೆ ಇದರಿಂದ ಮುಂದೊಂದು ದಿನ ಏನೋ ಒಂದು ಅದ್ಭುತವಾದದ್ದು, ವಂಡರ್ಫುಲ್, ಹುಟ್ಟಿಕೊಳ್ಳಲಿದೆ. ಎಚ್ಚರದಿಂದಿರು. ಹೌದು ಸ್ನೇಹಿತರೆ, ನಾವು ಯಾವುದನ್ನು ನೆಗೆಟಿವ್ ಎಂದು ನಮ್ಮ ಜೀವನದಲ್ಲಿ ಶಪಿಸುತ್ತೇವೋ ಅದೇ ಘಟನೆ ನಮ್ಮನ್ನು ಬದಲಾಯಿಸುವ, ನಮ್ಮನ್ನು ಹೊಸದಾರಿಗೆ ಕೊಂಡೊಯ್ಯುವ ಒಂದು ಭಾರೀ ಪಾಸಿಟಿವ್ ಶಕ್ತಿಯಾಗಿರುತ್ತದೆ. ನಾವು ಕೇವಲ ಆ ಘಟನೆಯನ್ನು ನೋಡುವ ದೃಷ್ಟಿಕೋನ, ರೀಫ್ರೇಮಿಂಗ್, ಬದಲಾಯಿಸಿಕೊಳ್ಳಬೇಕಷ್ಟೇ. ಅಧ್ಯಾಯ 6. ಮನಸ್ಸಿನಿಂದ ದೇಹದ ಗುಣಪಡಿಸುವಿಕೆ. ಹೀಲಿಂಗ್ ದ ಬಾಡಿ ವಿತ್ ದ ಮೈಂಡ್. ನಮ್ಮ ದೇಹ ಕೇವಲ ಮಾಂಸಖಂಡಗಳ, ಮೂಳೆಗಳ ಗುಂಪಲ್ಲ. ಅದು ನಮ್ಮ ಮನಸ್ಸಿನ ಕನ್ನಡಿ. ನಮ್ಮ ಮನಸ್ಸಿನಲ್ಲಿರುವ ಪ್ರತಿಯೊಂದು ಯೋಚನೆಯೂ ದೈಹಿಕವಾಗಿ ಒಂದು ರಾಸಾಯನಿಕ ಪ್ರತಿಕ್ರಿಯೆಯನ್ನು ಸೃಷ್ಟಿಸುತ್ತದೆ. ಈ ಪುಸ್ತಕದಲ್ಲಿ ಬರುವ ಒಬ್ಬ ಯುವ ಮೆಡಿಕಲ್ ಸ್ಟೂಡೆಂಟ್ ಕಥೆಯನ್ನು ಕೇಳಿ. ಆಕೆಗೆ ಕೇವಲ 12 ವರ್ಷವಿದ್ದಾಗ ಬೆನ್ನುಮೂಳೆಯ ಸಮಸ್ಯೆಯಿಂದ ಬಳಲುತ್ತಿದ್ದಳು. ನಾನೊಂದು ದಿನ ದೊಡ್ಡ ಡಾಕ್ಟರ್ ಮತ್ತು ಸೈಂಟಿಸ್ಟ್ ಆಗ್ತೀನಿ ಅಂತ ಆಗಲೇ ಅವಳು ಕನಸು ಕಂಡಿದ್ದಳು. ಆದರೆ ಪ್ರೀಮೆಡ್ ಓದುತ್ತಿರುವಾಗ ಅವಳಿಗೆ ವಿಪರೀತ ನಿದ್ದೆ ಬರೋಕೆ ಶುರುವಾಯಿತು. ದಿನಕ್ಕೆ ಬರೋಬ್ಬರಿ 17 ಗಂಟೆಗಳ ಕಾಲ ಮಲಗುತ್ತಿದ್ದಳು. ಡಾಕ್ಟರ್ಗಳು ಕೊಟ್ಟ ಮೆಡಿಸಿನ್ ಅವಳ ಬೋನ್ ಮ್ಯಾರೋ, ಮೂಳೆ ಮಜ್ಜೆ ಮೇಲೆ ಕೆಟ್ಟ ಪರಿಣಾಮ ಬೀರಲು ಶುರುಮಾಡಿತು.
ಅದನ್ನ ಸರಿಪಡಿಸೋಕೆ ಬೇರೆ ಯಾವುದೇ ಮೆಡಿಸಿನ್ ಇರಲಿಲ್ಲ. ಯಾವ ದಾರಿಯೂ ಕಾಣದೆ ಹತಾಶಳಾಗಿದ್ದಾಗ ಅವಳಿಗೆ ಬೋಸ್ಟನ್ನಲ್ಲಿದ್ದ ಒಂದು ಬುಕ್ ಸ್ಟೋರ್ನಲ್ಲಿ ಲೂಯಿಸ್ ಹೇ ಬರೆದ ಯು ಕ್ಯಾನ್ ಹೀಲ್ ಯೋರ್ ಲೈಫ್ ಪುಸ್ತಕ ಸಿಕ್ಕಿತು. ಅದರಲ್ಲಿ ಅಫರ್ಮೇಷನ್ಸ್ ಅಥವಾ ಸಕಾರಾತ್ಮಕ ದೃಢೀಕರಣಗಳು ಎಂಬ ಕಾನ್ಸೆಪ್ಟ್ ಇತ್ತು. ನಾವು ಜಿಮ್ನಲ್ಲಿ ಬಾರ್ಬೆಲ್ಸ್ ಎತ್ತಿ ರೆಪ್ಸ್ ಮಾಡ್ತೀವಲ್ಲ, ಹಾಗೆ ಈ ಹುಡುಗಿ ಆ ವಾಕ್ಯಗಳ ರೆಪ್ಸ್ ಮಾಡೋಕೆ ಶುರು ಮಾಡಿದಳು. ನಾನು ಹೇಗಿದ್ದೀನೋ ಹಾಗೇ ನನ್ನನ್ನ ನಾನು ಪ್ರೀತಿಸ್ತೀನಿ. ಐ ಲವ್ ಮೈಸೆಲ್ಫ್ ಜಸ್ಟ್ ದ ವೇ ಐ ಆಮ್. ದಿನಕ್ಕೆ 10 ಸಲ 100 ಸಲ ಇದನ್ನೇ ಹೇಳಿಕೊಳ್ಳುತ್ತಿದ್ದಳು. ಕೇವಲ 3 ತಿಂಗಳ ನಂತರ ಪವಾಡ ಎಂಬಂತೆ ಅವಳ ಆ ನಿದ್ದೆಯ ಸಮಸ್ಯೆ 17 ಅವರ್ಸ್ ಸ್ಲೀಪ್ ಸಂಪೂರ್ಣವಾಗಿ ನಿಂತುಹೋಯಿತು. ಅವಳು ಖುಷಿಯಿಂದ ಮೆಡಿಕಲ್ ಸ್ಕೂಲ್ ಸೇರಿಕೊಂಡಳು. ಅದೇ ರೀತಿ ಅವಳಿಗೆ ಭಯಂಕರವಾದ ಮೈಗ್ರೇನ್ ತಲೆನೋವು ಬರುತ್ತಿತ್ತು. ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ವಿಧವಿಧವಾದ ಟೆಸ್ಟ್ಗಳನ್ನು ಮಾಡಿದರೂ ಅದು ಯಾಕೆ ಬರುತ್ತಿದೆ ಅಂತ ಯಾವ ಡಾಕ್ಟರ್ಗೂ ಗೊತ್ತಾಗಲಿಲ್ಲ. ಕೊನೆಗೆ ತನ್ನ ಯೋಚನಾ ಲಹರಿಯನ್ನು ಬದಲಾಯಿಸಿಕೊಳ್ಳುವ ಮೂಲಕ, ತನ್ನನ್ನೇ ತಾನು ಒಪ್ಪಿಕೊಂಡು ಪ್ರೀತಿಸುವ ಸೆಲ್ಫ್ ಲವ್ ಮೂಲಕ ಅವಳು ಆ ಮೈಗ್ರೇನನ್ನು ಸಂಪೂರ್ಣವಾಗಿ ವಾಸಿ ಮಾಡಿಕೊಂಡಳು. ಅವಳು ತನ್ನ ಮೈಗ್ರೇನನ್ನು ಇಮಿಟ್ರೆಕ್ಸ್ ಅಥವಾ ಆಡ್ವಿಲ್ನಂತಹ ಮಾತ್ರೆಗಳಿಂದ ವಾಸಿ ಮಾಡಿಕೊಳ್ಳಿಲ್ಲ. ಬದಲಾಗಿ ತನ್ನ ಪರ್ಸೆಪ್ಷನ್ನನ್ನು, ತನ್ನ ಯೋಚನೆಯನ್ನು ಬದಲಾಯಿಸಿಕೊಳ್ಳುವ ಮೂಲಕ ವಾಸಿ ಮಾಡಿಕೊಂಡಳು. ಯಾವಾಗ ನೀವು ನನ್ನ ಕೈಲಿ ಆಗಲ್ಲ, ನನ್ನನ್ನ ಯಾರೂ ಪ್ರೀತಿಸಲ್ಲ, ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಎಂಬ ಸೀಮಿತಗೊಳಿಸುವ ನಂಬಿಕೆಗಳನ್ನು ಬಿಟ್ಟುಬಿಡುತ್ತೀರೋ, ಆಗ ನಿಮ್ಮ ದೇಹ ತಾನಾಗಿಯೇ ತನ್ನನ್ನ ತಾನು ಹೀಲ್ ಮಾಡಿಕೊಳ್ಳಲು ಶುರುಮಾಡುತ್ತದೆ. ನೀವು ಎಲ್ಲಿದ್ದೀರೋ ಅಲ್ಲಿಂದಲೇ ಯಾವಾಗ ಬೇಕಾದರೂ ನಿಮ್ಮ ಈ ಬದಲಾವಣೆಯ ಪ್ರಯಾಣವನ್ನು ಶುರು ಮಾಡಬಹುದು. ನೀವೊಂದು ಅರಮನೆಯಲ್ಲಿರಬಹುದು ಅಥವಾ ಯಾವುದೋ ಪುಟ್ಟ ಗುಡಿಸಲಿನಲ್ಲಿರಬಹುದು. ಜ್ಞಾನ ಮತ್ತು ವಿವೇಕದ ಬಾಗಿಲುಗಳು ಎಲ್ಲರಿಗೂ ಯಾವಾಗಲೂ ತೆರೆದೇ ಇರುತ್ತವೆ. ಅದರ ಮೊದಲ ಹೆಜ್ಜೆ ತುಂಬಾ ಸಿಂಪಲ್. ನನ್ನ ಕೈಲಿ ಆಗಲ್ಲ ಅನ್ನೋ ಆಲೋಚನೆಯನ್ನ ನನ್ನ ಕೈಲಿ ಆಗುತ್ತೆ ಅಂದ ಬದಲಾಯಿಸಿಕೋದಿ. ನಾನು ಇದನ್ನ ಮಾಡಬಲ್ಲೆ. ಐ ಕ್ಯಾನ್ ಡೂ ಇಟ್. ಅಧ್ಯಾಯ 8. ಕ್ಯಾನ್ಸರ್ ಎಂಬ ಮಹಾಮಾರಿ ಮತ್ತು ಲೂಯಿಸ್ ಅವರ ಗೆಲುವು. ಕಾಂಕರಿಂಗ್ ಕ್ಯಾನ್ಸರ್ ವಿತ್ ದ ಮೈಂಡ್. ಈ ಎಲ್ಲಾ ನಿಯಮಗಳನ್ನು, ಸಕಾರಾತ್ಮಕ ಯೋಚನೆಗಳನ್ನು, ಪಾಸಿಟಿವ್ ಥಿಂಕಿಂಗ್ ಲೂಯಿಸ್ ಹೇ ಅವರು ಜಗತ್ತಿಗೆ ಕಲಿಸುತ್ತಿದ್ದರು. ಆದರೆ ಯೂನಿವರ್ಸ್ ಅವರನ್ನೇ ಒಂದು ದೊಡ್ಡ ಪರೀಕ್ಷೆಗೆ ಒಡ್ಡಿತು. ಒಂದು ದಿನ ಲೂಯಿಸ್ ಅವರಿಗೆ ಕ್ಯಾನ್ಸರ್ ಇರೋದು ಕನ್ಫರ್ಮ್ ಆಯಿತು. ಅದು ಯೂನಿಯ ಕ್ಯಾನ್ಸರ್ ಆಗಿತ್ತು. ಯಾರಾದರೂ ಆಗಿದ್ದರೆ, ನಾನು ಇಷ್ಟೆಲ್ಲ ಜನರಿಗೆ ಒಳ್ಳೆಯದು ಮಾಡ್ತಿದ್ದೀವಿ, ದೇವರಿಗೆ ನನ್ನ ಮೇಲೆಯೇ ಯಾಕೆ ಇಷ್ಟು ಕೋಪ ಎಂದು ಅಳುತ್ತಿದ್ದರು. ಆದರೆ ಲೂಯಿಸ್ ಹಾಗೆ ಮಾಡಲಿಲ್ಲ. ಅವರು ತಮ್ಮ ಬಾಲ್ಯವನ್ನು, ತಾವು ಅನುಭವಿಸಿದ ರೇಪ್ ಮತ್ತು ದೈಹಿಕ ಹಿಂಸೆಯನ್ನು ಹಿಂತಿರುಗಿ ನೋಡಿದರು. ಆಗ ಅವರಿಗೆ ಕ್ಯಾನ್ಸರ್ಗೆ ಇರುವ ನಿಜವಾದ ಮಾನಸಿಕ ಕಾರಣ ಅರ್ಥವಾಯಿತು. ಆ ಕಾರಣವೇ ಆಳವಾದ ದ್ವೇಷ, ಡೀಪ್ ರಿಸೆಂಟ್ಮೆಂಟ್. ಯಾರ ಮೇಲೋ ಇರುವ ಕೋಪ, ಅಸಮಾಧಾನ, ದ್ವೇಷ ಎಷ್ಟೊಂದು ಸ್ಟ್ರಾಂಗ್ ಆಗಿರುತ್ತದೆ ಅಂದರೆ ಅದು ಅಕ್ಷರಶಃ ನಮ್ಮ ದೇಹವನ್ನೇ ಒಳಗಿನಿಂದ ತಿಂದುಹಾಕುತ್ತದೆ. ಈಟ್ಸ್ ಅವೇ ದ ಬಾಡಿ. ಹಾಗಾಗಿ ಲೂಯಿಸ್ ಅವರ ಒಳಗಿದ್ದ ಆ ದ್ವೇಷ ಎಲ್ಲಿ ಕ್ಯಾನ್ಸರ್ ಆಗಿ ಬದಲಾಯಿತು ಅಂತ ಅವರಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಆರಂಭದಲ್ಲಿ ನನಗೂ ಎಲ್ಲರ ಹಾಗೆ ತುಂಬಾ ಭಯವಾಗಿತ್ತು ಎನ್ನುತ್ತಾರೆ ಲೂಯಿಸ್. ಅವರು ತಕ್ಷಣ ತಮ್ಮ ಟೀಚರ್ಗೆ ಕಾಲ್ ಮಾಡಿ, ಅವರು ನನಗೆ ಕ್ಯಾನ್ಸರ್ ಇದೆ ಅಂತಿದ್ದಾರೆ ಎಂದು ಅಳುತ್ತಾ ಹೇಳಿದರು. ಆಗ ಅವರ ಟೀಚರ್ ಕೇಳಿದ ಮೊದಲ ಪ್ರಶ್ನೆ, ಅವರು ಅಂದ್ರೆ ಯಾರು? ಹೂ ಇಸ್ ದೇ? ಲೂಯಿಸ್, ಡಾಕ್ಟರ್ಸ್. ಆಗ ಆ ಟೀಚರ್ ಹೇಳಿದ ಮಾತು ಲೂಯಿಸ್ ಅವರ ಜೀವನವನ್ನು ಬದುಕಿಸಿತು. ಲೂಯಿಸ್, ನೀನು ನಿನ್ನನ್ನ ಹೀಲ್ ಮಾಡಿಕೊಳ್ಳೋಕೆ ಇಷ್ಟೆಲ್ಲ ಕೆಲಸ ಮಾಡಿ, ಬೇರೆಯವರಿಗೆ ಪಾಠ ಹೇಳಿಕೊಟ್ಟು ಈಗ ಕ್ಯಾನ್ಸರ್ನಿಂದ ಸಾಯೋಕೆ ಖಂಡಿತ ಸಾಧ್ಯವಿಲ್ಲ. ಇದು ನಿನ್ನ ಪರೀಕ್ಷೆ. ಈಗ ನಾವು ಪಾಸಿಟಿವ್ ಅಪ್ರೋಚ್ ತಗೊಳ್ಳೋಣ. ಆ ಮಾತು ಲೂಯಿಸ್ ಅವರಿಗೆ ಜೀವದಾನ ಕೊಟ್ಟ ಹಾಗಾಯಿತು. ತಮ್ಮನ್ನು ತಾವೇ ಕೇಳಿಕೊಂಡರು, ನೀನು ಬೇರೆಯವರಿಗೆ ಏನನ್ನ ಕಲಿಸ್ತಿದ್ದೀಯೋ ಅದನ್ನೇ ಪ್ರಾಕ್ಟೀಸ್ ಮಾಡಲು ನಿನಗೀಗ ಅವಕಾಶ ಸಿಕ್ಕಿದೆ. ನೀನು ಜನರಿಗೆ ಹೇಳ್ತಿದ್ದೆ, ಈಗ ನಿನ್ನ ಸರದಿ. ಅಲ್ಲಿಂದ ಅವರು ತಮ್ಮ ದೇಹವನ್ನು, ತಮ್ಮ ಮನಸ್ಸನ್ನು ಡಿಟಾಕ್ಸ್ ಮಾಡಲು ಶುರುಮಾಡಿದರು. ಜಂಕ್ ಫುಡ್ ಬಿಟ್ಟು ನ್ಯೂಟ್ರಿಷಸ್ ಫುಡ್ ತಗೊಳ್ಳೋಕೆ ಶುರುಮಾಡಿದರು. ಕೋಪವನ್ನು ದಿಂಬಿಗೆ ಹೊಡೆಯುವ ಮೂಲಕ ಹೊರಹಾಕಿದರು. ಆದರೆ ಈ ಎಲ್ಲದಕ್ಕಿಂತ ಅತಿ ಹೆಚ್ಚು ಸಹಾಯ ಮಾಡಿದ್ದು, ಕ್ಯಾನ್ಸರನ್ನು ಬೇರು ಸಹಿತ ಕಿತ್ತು ಹಾಕಿದ್ದು ಕೇವಲ ಒಂದೇ ಒಂದು ಅಸ್ತ್ರ. ಅದೇ ಕ್ಷಮಿಸುವಿಕೆ, ಫರ್ಗಿವ್ನೆಸ್. ಲೂಯಿಸ್ ತಮ್ಮನ್ನೇ ತಾವು ದ್ವೇಷಿಸುತ್ತಿದ್ದ, ತಮ್ಮನ್ನು ಹಿಂಸಿಸಿದ ಅಪ್ಪ ಅಮ್ಮನ ಬಾಲ್ಯ ಹೇಗಿತ್ತು ಅಂತ ಹುಡುಕಲು ಶುರುಮಾಡಿದರು. ಅವರ ಕಥೆಗಳನ್ನು ಕೇಳಿದಾಗ ಲೂಯಿಸ್ ಕಂಡಲ್ಲಿ ನೀರು ಬಂತು. ಅವರಿಬ್ಬರ ಬಾಲ್ಯದಲ್ಲೂ ಭಯಾನಕವಾದ ಹಿಂಸೆ ನಡೆದಿತ್ತು. ಅವರಿಗೆ ಪ್ರೀತಿ ಎಂದರೇನೆಂದು ಯಾರೂ ಕಲಿಸಿಯೇ ಇರಲಿಲ್ಲ.
ಹಾಗಿದ್ದಾಗ ಒಂದು ಪುಟ್ಟ ಮಗುವನ್ನ ಹೇಗೆ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಅಂತ ಅವರಿಗೆ ಹೇಗೆ ತಾನೇ ಗೊತ್ತಿರಲು ಸಾಧ್ಯ ಎನ್ನುವ ಪರಮಸತ್ಯ ಲೂಯಿಸ್ಗೆ ಅರ್ಥವಾಯಿತು. ಆ ಕ್ಷಣದಲ್ಲಿ ಆ ಆರ್ಗಾನಿಕ್ ಫರ್ಗಿವ್ನೆಸ್ ಹುಟ್ಟಿಕೊಂತು. ಆ ಆಳವಾದ ದ್ವೇಷ ಕರಗಿ ಕಣ್ಣೀರಿನ ರೂಪದಲ್ಲಿ ಹರಿದುಹೋಯಿತು. ಹೀಗೆ ಕ್ಷಮಿಸುವ ಗುಣವನ್ನು, ಥೆರಪಿ ಮತ್ತು ನ್ಯೂಟ್ರಿಷನ್ ಎಲ್ಲವನ್ನೂ ಶ್ರದ್ಧೆಯಿಂದ ಮಾಡಿದಾಗ ಕೇವಲ 6 ತಿಂಗಳೊಳಗೆ ವಿದಿನ್ 6 ಮಂತ್ಸ್ ಅವರ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣವಾಯಿತು. ಅವರ ಒಳಗಡೆ ಅವರಿಗೆ ಏನು ಗೊತ್ತಿತ್ತೋ ಅದನ್ನೇ ಡಾಕ್ಟರ್ಗಳ ಮೆಡಿಕಲ್ ರಿಪೋರ್ಟ್ಸ್ಗಳು ಹೇಳಿದವು. ಕ್ಯಾನ್ಸರ್ ಸಂಪೂರ್ಣವಾಗಿ ಮಾಯವಾಗಿತ್ತು. ನೋ ಲಾಂಗರ್ ಹ್ಯಾಡ್ ಕ್ಯಾನ್ಸರ್. ಆ ದಿನ ಲೂಯಿಸ್ಗೆ ಅಚಲವಾದ ನಂಬಿಕೆ ಬಂತು. ಯೋಚನೆಗಳನ್ನು ಬದಲಾಯಿಸಿದರೆ, ನಿಮ್ಮನ್ನ ನೀವು ಪ್ರೀತಿಸಿದರೆ ಯಾವುದನ್ನ ಬೇಕಾದರೂ ಹೀಲ್ ಮಾಡಬಹುದು ಅಂತ. ಯಾಕಂದ್ರೆ ಅದನ್ನ ಸ್ವತಃ ಅವರೇ ಗೆದ್ದು ಬಂದಿದ್ದರು. ಅಧ್ಯಾಯ 9. ಕತ್ತಲಲ್ಲಿ ಒಂದು ಭರವಸೆಯ ಬೆಳಕು. ಹೇರೈಡ್ನ ಉದಯ. ದ ಬರ್ತ್ ಆಫ್ ದ ಹೇರೈಡ್. ನಾನು ಹುಟ್ಟುತ್ತನೆಯ ಒಬ್ಬ ಟೀಚರ್ ಆಗಿದ್ದೇನೇನೋ ಎನ್ನುತ್ತಾರೆ ಲೂಯಿಸ್. ಯಾಕೂ ಗೊತ್ತಿಲ್ಲ, ನೀನು ಈ ಸಮಯದಲ್ಲಿ ಜನರ ಜೊತೆಗೆ ಇರಬೇಕು ಎಂದು ಲೈಫ್ ಲೂಯಿಸ್ ಅವರಿಗೆ ಹೇಳುತ್ತಿತ್ತು. ಅವರಿಗೆ ಏಡ್ಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೂ ಒಂದು ದಿನ ಯಾರೋ ಕಾಲ್ ಮಾಡಿ, ಲೂಯಿಸ್, ಏಡ್ಸ್ ಇರುವವರಿಗಾಗಿ ನೀವೊಂದು ಸಣ್ಣ ಗ್ರೂಪ್ ಶುರು ಮಾಡಬಹುದಾ? ಅವರಿಗೆ ಸ್ವಲ್ಪ ಧೈರ್ಯ ಬೇಕಿದೆ ಅಂತ ಕೇಳಿದರು. ಲೂಯಿಸ್ ಸ್ವಲ್ಪ ಹೊತ್ತು ಯೋಚಿಸಿ, ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ, ಆದರೂ ಪರವಾಗಿಲ್ಲ, ಬನ್ನಿ ಮೀಟ್ ಮಾಡೋಣ ಅಂದರು. ಒಂದು ರಾತ್ರಿ ಲೂಯಿಸ್ ಅವರ ಡ್ರಾಯಿಂಗ್ ರೂಮ್ನಲ್ಲಿ 6 ಜನ ಗಂಡಸರು ಬಂದು ಕುಳಿತರು. ಅವರ ಕಣ್ಣಲ್ಲಿ ಮರಣದ ಭಯ, ಸಮಾಜದ ತಿರಸ್ಕಾರದ ನೋವು ಎದ್ದು ಕಾಣುತ್ತಿತ್ತು. ಲೂಯಿಸ್ ಅವರೆಲ್ಲರನ್ನು ಪ್ರೀತಿಯಿಂದ ನೋಡಿ ಹೀಗೆ ಹೇಳಿದರು, ನಾವಿಲ್ಲಿ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಯಾರಿಗೂ ಈ ಕಾಯಿಲೆಯ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ನಾವು ಇಲ್ಲಿಯವರೆಗೂ ಮಾಡಿಕೊಂಡು ಬಂದಿದ್ದನ್ನೇ ನಾವೀಗ ಮಾಡೋಣ. ದ್ವೇಷವನ್ನ ಕರಗಿಸುವ ಬಗ್ಗೆ ಕೆಲಸ ಮಾಡೋಣ. ಕ್ಷಮಿಸೋದನ್ನ ಕಲಿಯೋಣ. ನಮ್ಮನ್ನ ನಾವು ಪ್ರೀತಿಸೋದನ್ನ ಕಲಿಯೋಣ. ನಾವಿಲ್ಲಿ ಕೂತು, ಅಯ್ಯೋ ನನ್ನ ಜೀವನ ಎಷ್ಟೊಂದು ಭೀಕರವಾಗಿದೆ, ಏಂಟ್ ಇಟ್ ಆಫುಲ್ ಎಂದು ಅಳುತ್ತಾ ಕೂರಲ್ಲ. ನಾವೊಂದು ಪಾಸಿಟಿವ್ ಅಪ್ರೋಚ್ ತಗೊಳ್ಳೋಣ. ಆ ರಾತ್ರಿ ಅವರು 6 ಜನ ಸೇರಿ ಒಂದು ಹಾಡು ಹಾಡಿದರು. ಕೊನೆಯಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿದರು. ಮರುದಿನ ಆ ಗಂಡಸರಲ್ಲಿ ಒಬ್ಬರು ಲೂಯಿಸ್ಗೆ ಕಾಲ್ ಮಾಡಿ ಅಳುತ್ತಾ ಹೇಳಿದರು, ಲೂಯಿಸ್, ಕಳೆದ 3 ತಿಂಗಳಲ್ಲಿ ಇದೇ ಮೊದಲು ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದು. ಅಲ್ಲಿಂದ ಶುರುವಾದ ಆ ಪುಟ್ಟ ಹೆಜ್ಜೆ ಒಂದು ಬೃಹತ್ ಚಳುವಳಿಯಾಗಿ ಬದಲಾಯಿತು. ಮುಂದಿನ ವಾರ 25 ಜನ ಬಂದರು. ವಿಪರೀತ ಭಯದಿಂದ ನಡುಗುತ್ತಿದ್ದ ಜನರಿಗೆ ಅದೊಂದು ಸೇಫ್ ಜಾಗ, ಸೇಫ್ ಸ್ಪೇಸ್ ಆಗಿತ್ತು. ಅಲ್ಲಿ ಯಾರೂ ಅವರನ್ನ ನೀವು ಕೆಟ್ಟವರು, ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತೆ ಜಡ್ಜ್ ಮಾಡುತ್ತಿರಲಿಲ್ಲ. ಬದಲಾಗಿ ಅವರನ್ನ ಅಪ್ಪಿಕೊಂಡು ಒಂದು ಪಾಸಿಟಿವ್ ದಾರಿಯನ್ನ ತೋರಿಸುತ್ತಿದ್ದರು. 6 ತಿಂಗಳೊಳಗೆ ಲೂಯಿಸ್ ಅವರ ಮನೆಯಲ್ಲಿ 90ಕ್ಕೂ ಹೆಚ್ಚು ಜನ ಸೇರಲಾರಂಭಿಸಿದರು. ಮನೆಯ ಬಾಗಿಲು, ಕಿಟಕಿಗಳ ಬಳಿಯೆಲ್ಲ ರೋಗಿಗಳು ನಿಂತಿದ್ದರು. ಆಮೇಲೆ ವೆಸ್ಟ್ ಹಾಲಿವುಡ್ನಲ್ಲಿ ಒಂದು ಜಿಮ್ನಾಸಿಯಂ ಸಿಕ್ಕಿತು. ಅಲ್ಲಿ 150 ಜನ ಸೇರಿದರು. ನೋಡದ ಹಾಗೆ ಆ ಜಿಮ್ನಾಸಿಯಂ ಕೂಡ ಸಾಲದಾಯಿತು. ಕೊನೆಗೆ ಹಾಲಿವುಡ್ ಸಿಟಿ ಅವರಿಗೆ ಒಂದು ದೊಡ್ಡ ಮೀಟಿಂಗ್ ಹಾಲ್ ಕೊಟ್ಟರು. ಅಲ್ಲಿ ಪ್ರತಿ ವಾರ 850ಕ್ಕೂ ಹೆಚ್ಚು ಜನ ಸೇರುತ್ತಿದ್ದರು. ಜನ ಒಬ್ಬರಿಗೊಬ್ಬರು ಕಾಲ್ ಮಾಡಿ, ಇವತ್ತು ಹೇರೈಡ್ಗೆ ಬರ್ತಿದ್ದೀರಾ ಎಂದು ಖುಷಿಯಿಂದ ಕೇಳುತ್ತಿದ್ದರು. ಹಾಗಾಗಿ ಆ ಗ್ರೂಪ್ ಹೆಸರು ಹೇರೈಡ್ ಅಂತಾನೆ ಫೇಮಸ್ ಆಯಿತು. ಅಧ್ಯಾಯ 11. ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಮದ್ದು, ಸ್ವಯಂ ಪ್ರೀತಿ. ದ ಅಲ್ಟಿಮೇಟ್ ಪೆನಾಸಿಯಾ, ಸೆಲ್ಫ್ ಲವ್. ಲೂಯಿಸ್ ಅವರು ತಮ್ಮ ಆರಂಭದ ದಿನಗಳಲ್ಲಿ ಜನರ ಜೊತೆ ಕೆಲಸ ಮಾಡುವಾಗ ಅವರ ಒಂದೊಂದು ಪ್ರಾಬ್ಲಮನ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತಿದ್ರಂತೆ. ನಿನಗೊಂದು ಹೆಲ್ತ್ ಪ್ರಾಬ್ಲಮ್ ಇದೆಯಾ? ಸರಿ, ಅದರ ಬಗ್ಗೆ ಕೆಲಸ ಮಾಡೋಣ. ಹಣದ ಪ್ರಾಬ್ಲಮ್ ಇದೆಯಾ? ಅದರ ಬಗ್ಗೆ ಮಾತಾಡೋಣ ಅಂತಿದ್ರಂತೆ. ಆದರೆ ಒಂದು ದಿನ ಅವರಿಗೆ ಒಂದು ವಿಷಯ ಅರ್ಥವಾಯಿತು. ಅದು ಅವರಿಗೇ ಆಶ್ಚರ್ಯ ತರಿಸಿತು. ಜನ ತಮ್ಮನ್ನ ತಾವು ಪ್ರೀತಿಸೋದನ್ನ, ತಾವು ಹೇಗಿದ್ದಾರೋ ಹಾಗೇ ತಮ್ಮನ್ನ ತಾವು ಒಪ್ಪಿಕೊಳ್ಳೋದನ್ನ ಕಲ್ತ್ರೆ ಸಾಕು. ಆಮೇಲೆ ನಾವು ಅವರ ಯಾವ ಪ್ರಾಬ್ಲಮ್ಸ್ ಬಗ್ಗೆಯೂ ಕೆಲಸ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ ಅನ್ನೋ ಪರಮಸತ್ಯ ಅವರಿಗೆ ಗೊತ್ತಾಯಿತು. ಅದೊಂದು ಪವಾಡದ ಹಾಗೆ ಇತ್ತು. ಆ ಅಡೆತಡೆಗಳು, ವರ್ಕ್ ಆಗದೇ ಇರುವ ಆ ವಿಷಯಗಳು, ಹಣಕಾಸಿನ ತೊಂದರೆಗಳು, ಕಾಯಿಲೆಗಳು ಎಲ್ಲವೂ ತಾನಾಗಿಯೇ ಮಾಯವಾಗ್ತಿತ್ತು. ಲೂಯಿಸ್ ತುಂಬ ಸಲ ರೋಗಿಗಳನ್ನು, ಖಿನ್ನತೆಗೆ ಒಳಗಾದವರನ್ನೂ ಕೇಳ್ತಿದ್ರು, ನಿಮ್ಮಲ್ಲಿ ನಿಜವಾಗ್ಲೂ ಏನಿದೆ ಪ್ರಾಬ್ಲಮ್? ನಿಮ್ಮನ್ನ ನೀವೇ ರಿಜೆಕ್ಟ್ ಮಾಡುವಂತಹ, ನಿಮ್ಮನ್ನ ನೀವೇ ಒಪ್ಪಿಕೊಳ್ಳಲಾಗದಂತಹ ಅದೆಂಥದ್ದೋ ಘೋರವಾದ ತಪ್ಪು ಮಾಡಿದ್ದೀರಾ ನೀವು? ಯಾವತ್ತೂ ಯಾರಿಗೂ ಒಂದೇ ಒಂದು ಸರಿಯಾದ, ಲಾಜಿಕಲ್ ಆದ ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ. ಅವರು, ನಾನು ತುಂಬ ದಪ್ಪಗಿದ್ದೀನಿ, ನಾನು ನೋಡಲು ಚೆನ್ನಾಗಿಲ್ಲ, ನಾನು ತುಂಬ ಸೆಲ್ಫ್ ಕ್ರಿಟಿಕಲ್ ಆಗಿದ್ದೀನಿ ಅಂತ ಸಣ್ಣ ಪುಟ್ಟ ನೆಪಗಳನ್ನು ಹೇಳ್ತಿದ್ರಷ್ಟೇ. ಬೇರೆಯವರು ನಮ್ಮನ್ನ ನೋಡಿ ಏನ್ ಹೇಳ್ತಾರೆ ಅನ್ನೋದು ಮುಖ್ಯವಲ್ಲ. ನೀವು ಕನ್ನಡಿ ನೋಡಲಾಗ ನಿಮ್ಮ ಬಗ್ಗೆ ನಿಮಗೆ ಏನ್ ಫೀಲ್ ಆಗುತ್ತೆ ಅನ್ನೋದು ಮುಖ್ಯ.
ನಮ್ಮಲ್ಲಿ ಬಹುತೇಕರು ಕನ್ನಡಿ ನೋಡಿದಾಗ ಯಾವಾಗಲೂ ನಮ್ಮಲ್ಲಿರುವ ಪ್ರಾಬ್ಲಮ್ಸ್, ನಮ್ಮ ಫ್ಲಾಸ್ ಮಾತ್ರ ಕಾಣಿಸುತ್ತೆ. ನಮ್ಮಲ್ಲಿ ಯಾವುದನ್ನ ಚೇಂಜ್ ಮಾಡಬೇಕು ಅನ್ನೋದು ಮಾತ್ರ ಕಾಣಿಸುತ್ತೆ. ನೀವು ನಿಮ್ಮನ್ನ ನೀವು ಪ್ರೀತಿಸುವ ಬಗ್ಗೆ ಮಾತಾಡಿದಾಗ ಜನ ಅದನ್ನ ಅಹಂಕಾರ ಅಂತ, ಸ್ವಾರ್ಥ ಅಂತ ಅಂದ್ಕೊಳ್ತಾರೆ. ಆದರೆ ಅದು ಅಹಂಕಾರವಲ್ಲ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ನೀವು ಕನ್ನಡಿಯ ಮುಂದೆ ನಿಂತು ನಿಮ್ಮ ಕಣ್ಣಲ್ಲೇ ನೀವು ಕಣ್ಣಿಟ್ಟು ನೋಡ್ತಾ ಬೇರೆ ಯಾವ ಯೋಚನೆಯೂ ಇಲ್ಲದೆ ಅತ್ಯಂತ ಪ್ರಾಮಾಣಿಕವಾಗಿ ಹೀಗೆ ಹೇಳಿ, ಐ ಲವ್ ಯು. ನಾನು ನಿನ್ನನ್ನ ನಿಜವಾಗಲೂ ತುಂಬಾ ಪ್ರೀತಿಸ್ತೀನಿ. ಆ ಮಾತಿನಲ್ಲಿ ನಿಮ್ಮ ಹೆಸರನ್ನ ಸೇರಿಸಿದ್ರೆ ಇನ್ನೂ ಒಳ್ಳೆಯದು. ನಿಮ್ಮ ಹೆಸರು, ಐ ಲವ್ ಯು. ನಾನು ನಿನ್ನನ್ನ ನಿಜವಾಗಲೂ ಪ್ರೀತಿಸ್ತೀನಿ. ಈ ಮಾತು ಎಷ್ಟೋ ವರ್ಷಗಳಿಂದ ರಿಜೆಕ್ಟ್ ಆಗಿ, ನೋವು ತಿಂದು, ಮೂಲೆಯಲ್ಲಿ ಅಳುತ್ತಾ ಕೂತಿರುವ ನಿಮ್ಮೊಳಗಿನ ಆ ಪುಟ್ಟ ಮಗುವನ್ನ ತಲುಪುತ್ತದೆ. ಅದೊಂದು ಡ್ಯಾಮ್ ಒಡೆದ ಹಾಗೆ. ನಿಮ್ಮೊಳಗಿನ ವರ್ಷಗಳ ಕಲ್ಮಶ, ಕೀಳರಿಮೆ ಎಲ್ಲವೂ ಕಣ್ಣೀರಿನ ರೂಪದಲ್ಲಿ ಕೊಚ್ಚಿಕೊಂಡು ಹೋಗುತ್ತದೆ. ಆ ಒಂದು ಪುಟ್ಟ ಬಾಗಿಲು ತೆರೆದರೆ ಸಾಕು, ಅಲ್ಲಿಂದ ನಿಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ಪವಾಡಗಳು ಶುರುವಾಗುತ್ತವೆ. ಒಳ್ಳೊಳ್ಳೆ ವಿಷಯಗಳು ನಡೆಯೋಕೆ ಶುರುವಾಗುತ್ತೆ. ನಿಮ್ಮನ್ನ ನೀವು ಬೈದುಕೊಳ್ಳೋದನ್ನ ನಿಲ್ಲಿಸಿ, ನಿಮ್ಮನ್ನ ನೀವು ಗೌರವದಿಂದ ನೋಡಿಕೊಳ್ಳೋಕೆ ಶುರು ಮಾಡಿ. ಇದು ನಿಮ್ಮ ಜೀವನದಲ್ಲಿ ಒಂದು ಬೃಹತ್ ಬದಲಾವಣೆಯನ್ನು ತರುತ್ತೆ. ಯಾಕೆಂದ್ರೆ ಈ ಯೂನಿವರ್ಸ್ಗೆ ನೀವು ಏನನ್ನ ಕೊಡ್ತೀರೋ ಅದೇ ನಿಮಗೆ 100 ಮಡಿಯಾಗಿ ವಾಪಸ್ ಬರುತ್ತದೆ. ಅಧ್ಯಾಯ 12. ಪ್ರೀತಿಯ ಅನಂತ ಚಿಲುಮೆ, ದ ಇನ್ಫಿನಿಟ್ ವೆಲ್ ಸ್ಪ್ರಿಂಗ್ ಆಫ್ ಲವ್. ನಿಮ್ಮನ್ನ ನೀವು ಪ್ರೀತಿಸಲು ಇರುವ ಅತೀ ವೇಗದ ದಾರಿ ಯಾವುದು ಗೊತ್ತಾ? ನೀವು ನೋಡುವ ಪ್ರತಿಯೊಂದರಲ್ಲೂ, ಪ್ರತಿಯೊಬ್ಬರಲ್ಲೂ ಮೆಚ್ಚಿಕೊಳ್ಳುವಂತಹದ್ದನ್ನ ಹುಡುಕೋದು. ಆ ಅರಳುತ್ತಿರುವ ಹೂವಿನಲ್ಲಿ ಮೆಚ್ಚುವಂತಹದ್ದು ಏನಾದರೂ ನಿಮಗೆ ಕಂಡರೆ ಆ ಕ್ಷಣದಲ್ಲಿ ನಿಮ್ಮನ್ನ ನೀವು ಪ್ರೀತಿಸುವುದಕ್ಕೆ ಯಾವ ಅಡೆತಡೆಯೂ ಇರುವುದಿಲ್ಲ. ಆ ಪುಟ್ಟ ಮಗುವಿನ ನಗುವಿನಲ್ಲಿ ಅಥವಾ ನಿಮ್ಮ ಸ್ನೇಹಿತನ ಸೌಂದರ್ಯದಲ್ಲಿ ನೀವು ಅಪ್ರಿಷಿಯೇಟ್ ಮಾಡೋದನ್ನ ಕಂಡುಕೊಂಡ್ರೆ ಆ ಅಪ್ರಿಸಿಯೇಷನ್ನ ವೈಬ್ರೇಷನ್ ಮತ್ತು ಪ್ರೀತಿಯ ವೈಬ್ರೇಷನ್ ಎರಡೂ ಒಂದೇ ಆಗಿರುತ್ತೆ. ನಿಮ್ಮ ಮನಸ್ಸನ್ನ ಆ ಸ್ಥಿತಿಗೆ ತರಲು ಲೂಯಿಸ್ ಹೇ ಅವರು ಪ್ರತಿದಿನ ಹೇಳಿಕೊಳ್ಳುತ್ತಿದ್ದ ಈ ಅತ್ಯಂತ ಶಕ್ತಿಶಾಲಿ ಅಫರ್ಮೇಷನ್ಸ್ಗಳನ್ನ ಈಗ ನನ್ನ ಜೊತೆಯಲ್ಲೇ ನಿಮ್ಮ ಮನಸ್ಸಿನಾಳದಿಂದ ಹೇಳಿಕೊಳ್ಳಿ. ಕಣ್ಮುಚ್ಚಿಕೊಳ್ಳಿ. ಈ ಪದಗಳು ನಿಮ್ಮ ದೇಹದ ಪ್ರತಿಯೊಂದು ಕಣದಲ್ಲೂ ಪ್ರತಿಧ್ವನಿಸಲಿ. ನನ್ನ ಕೇಂದ್ರದ ಆಳದಲ್ಲಿ ಪ್ರೀತಿಯ ಒಂದು ಅನಂತವಾದ ಚಿಲುಮೆ ಹರಿಯುತ್ತಿದೆ. ಅದು ನನ್ನ ಇಡೀ ಅಸ್ತಿತ್ವವನ್ನ ತುಂಬಿ ನನ್ನಿಂದ ಎಲ್ಲಾ ದಿಕ್ಕುಗಳಿಗೂ ಹರಡಿ ಮತ್ತು ಗುಣಿಸಲ್ಪಟ್ಟು ಮತ್ತೆ ನನ್ನ ಬಳಿಯೇ ಬರುತ್ತಿದೆ. ನಾನು ಪ್ರತಿದಿನ ಹೆಚ್ಚು ಹೆಚ್ಚು ಪ್ರೀತಿಯನ್ನ ಕೊಡ್ತೀನಿ, ಪಡಿತೀನಿ. ಆ ಪ್ರೀತಿಗೆ ಕೊನೆಯೇ ಇಲ್ಲ. ನಾನು ನನ್ನನ್ನ ಪ್ರೀತಿಸ್ತೀನಿ, ಹಾಗಾಗಿ ನಾನು ನನ್ನ ದೇಹವನ್ನ ತುಂಬಾ ಪ್ರೀತಿಯಿಂದ ನೋಡಿಕೊಳ್ತೀನಿ. ನಾನು ನನ್ನನ್ನ ಪ್ರೀತಿಸ್ತೀನಿ, ಹಾಗಾಗಿ ನಾನು ನನಗಾಗಿ ಒಂದು ಆರಾಮದಾಯಕವಾದ, ಶಾಂತವಾದ ಮನೆಯನ್ನ ಒದಗಿಸಿಕೊಂಡಿದ್ದೀನಿ. ನಾನು ನನ್ನನ್ನ ಪ್ರೀತಿಸ್ತೀನಿ, ಹಾಗಾಗಿ ನಾನು ನಿಜವಾಗಲೂ ಎಂಜಾಯ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದೀನಿ. ನಾನು ನನ್ನನ್ನ ಪ್ರೀತಿಸ್ತೀನಿ, ಹಾಗಾಗಿ ನನ್ನ ಎಲ್ಲ ರಿಲೇಷನ್ಶಿಪ್ಗಳು ಸುಮಧುರವಾಗಿವೆ. ನಾನು ಮಾಡುವ ಪ್ರತಿಯೊಂದು ಕೆಲಸದಿಂದಲೂ ನಾನು ಪೂರ್ಣ ತೃಪ್ತಿ ಹೊಂದಿದ್ದೇನೆ. ನನ್ನ ಜೀವನದ ಪ್ರತಿ ಅನುಭವವೂ ಒಂದು ಯಶಸ್ಸೇ. ನಾನು ಅತ್ಯುತ್ತಮವದ್ದಕ್ಕೆ ಅರ್ಹಳಾಗಿದ್ದೇನೆ ಮತ್ತು ಅದನ್ನ ನಾನೀಗ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ತೀನಿ. ನಾನು ನನ್ನ ದೇಹದ ಮಾತನ್ನ ತುಂಬಾ ಪ್ರೀತಿಯಿಂದ ಕೇಳ್ತೀನಿ. ನಾನು ಪೂರ್ಣ ಆರೋಗ್ಯವಾಗಿದ್ದೀನಿ. ನನ್ನ ಜೀವನದಲ್ಲಿರುವ ಎಲ್ಲಾ ಒಳ್ಳೆಯ ವಿಷಯಗಳಿಗಾಗಿ ಯೂನಿವರ್ಸ್ಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಪ್ರತಿದಿನವೂ ಹೊಸ ಹೊಸ ಅದ್ಭುತ ಸರ್ಪ್ರೈಸ್ಗಳನ್ನ ತರ್ತಿದೆ. ಅಧ್ಯಾಯ 13. ಒಳಗಿನ ದನಿ ಮತ್ತು ದಾರಿಯ ಮೇಲಿನ ನಂಬಿಕೆ, ದ ಇನ್ನರ್ ಡಿಂಗ್ ಆ್ಯಂಡ್ ಟ್ರಸ್ಟಿಂಗ್ ದ ಪಾತ್. ಯಾರಿಗೇನೇ ಬೇಕಿದ್ರೂ, ಅದೊಂದು ವಸ್ತು ಇರಬಹುದು, ಒಂದು ಸುಂದರವಾದ ರಿಲೇಷನ್ಶಿಪ್ ಇರಬಹುದು, ಒಂದು ರಾಶಿ ಹಣ ಇರಬಹುದು, ಅಥವಾ ನೀವು ಸೇರಬೇಕಾದ ಒಂದು ಸ್ಥಾನಮಾನ ಇರಬಹುದು. ನಿಮಗೆ ಭವಿಷ್ಯದಲ್ಲಿ ಏನೇ ಬೇಕೆನಿಸಿದ್ರೂ ಅದಕ್ಕೆ ಒಂದೇ ಒಂದು ಕಾರಣವಿರುತ್ತದೆ. ಅದು ಸಿಕ್ರೆ ನಾನು ಈಗಿರುವುದಕ್ಕಿಂತ ಇನ್ನೂ ಹೆಚ್ಚು ಖುಷಿಯಾಗಿರ್ತೀನಿ ಅನ್ನೋ ನಿಮ್ಮ ನಂಬಿಕೆಯಷ್ಟೇ. ಹಾಗಾಗಿ ಖುಷಿಯಾಗಿರೋದು, ಒಳ್ಳೆಯದನ್ನ ಫೀಲ್ ಮಾಡೋದು ಎಂಬುದೇ ನಿಮ್ಮ ಪ್ರಮುಖ ಉದ್ದೇಶ, ಪ್ರೈಮರಿ ಇಂಟೆನ್ಷನ್ ಆದ್ರೆ ನೀವು ಸಾಗುತ್ತಿರುವ ಈ ಪ್ರಯಾಣದಲ್ಲಿರುವ ಎಲ್ಲಾ ಅಡೆತಡೆಗಳು ತಾನಾಗಿಯೇ ಸರಿಯಾಗುತ್ತವೆ. ಲೂಯಿಸ್ ಅವರಿಗೆ ಇದು ಕೆಲಸ ಮಾಡಿದ್ದು ಹೀಗೆ. ಅವರು ಯಾವಾಗೆಲ್ಲ ವಿಜುವಲೈಸ್ ಮಾಡ್ತಿದ್ರೋ, ಅಫರ್ಮ್ ಮಾಡ್ತಿದ್ರೋ, ಅವರ ಒಳಗಡೆಯಿಂದಲೇ ಒಂದು ರೋಡ್ ಮ್ಯಾಪ್ ಸಿಗುತ್ತಿತ್ತು. ಅದು ಗಟ್ ಫೀಲಿಂಗ್ಸ್ ರೂಪದಲ್ಲಿ ಮತ್ತೆ ಮತ್ತೆ ಬರ್ತಾ ಇರುತ್ತಿತ್ತು. ಲೂಯಿಸ್ ಅದನ್ನು ಇನ್ನರ್ ಡಿಂಗ್ ಎಂದು ಕರೆಯುತ್ತಿದ್ದರು. ಅದು ಅವರಿಗೆ ಈ ಆಕ್ಷನ್ ತಗೋ, ಈ ಕೆಲಸ ಮಾಡು ಅಂತ ದಾರಿ ತೋರಿಸ್ತಿತ್ತು. ತುಂಬಾ ಜನರಿಗೆ ತಾವು ಏನಾಗಬೇಕು ಎನ್ನುವ ಗುರಿ ಇರುತ್ತದೆ, ಆದರೆ ಅದನ್ನ ಹೇಗ್ ಮಾಡೋದು ಎಂಬ ಭಯವೇ ಅವರನ್ನು ಸುಟ್ಟು ಹಾಕುತ್ತಿರುತ್ತದೆ. ನಾವು ಕೊನೆಯ ರಿಸಲ್ಟ್ ಬಗ್ಗೆ ಯೋಚಿಸಿ ನಮ್ಮನ್ನಾವೇ ಹೆದರಿಸಿಕೊಳ್ಳೋದು ತುಂಬಾ ಕಾಮನ್. ನಾನೊಂದು ಪುಸ್ತಕ ಬರೀಬೇಕು ಅಂದ್ಕೊಂಡಿದ್ದೀನಿ, ಆದರೆ ಅದು ಬೆಸ್ಟ್ ಸೆಲ್ಲರ್ ಆಗೋದು ಹೇಗೆ ಅಂತ ಯೋಚಿಸ್ತೀವಿ. ಎ ಇಂದ ಝೆಡ್ ವರೆಗೆ ಕಲಿಯೋಬೇಕಾದದ್ದು ತುಂಬಾ ಇರುತ್ತೆ. ನೀವು ಮೊದಲು ಅದನ್ನ ಕಲಿಯದೆ
ನೇರವಾಗಿ ಸಿ ಅಥವಾ ಝೆಡ್ ಅನ್ನು ಮುಗಿಸೋಕಾಗಲ್ಲ. ಉದಾಹರಣೆಗೆ, ನಿಮ್ಮ ಸೆಲ್ಫ್ ಡೌಟ್ ಅಂದ್ರೆ ಸ್ವಯಂ ಅನುಮಾನವನ್ನ ಮೀರಿ ನಿಲ್ಲುವುದೇ ನೀವು ಕಲಿಯಬೇಕಾದ ಮೊದಲ ಹೆಜ್ಜೆ ಇರಬಹುದು. ಕೇವಲ ಕೇಳಿಕೊಳ್ಳೋದು ಬೇಡೋದು ಸಾಕಾಗಲ್ಲ. ನಿಮ್ಮ ಒಳಗಿನ ದನಿ ಕೊಡುವ ಗೈಡೆನ್ಸ್ ಅನ್ನ ನೀವು ಫಾಲೋ ಮಾಡಲೇಬೇಕು. ತುಂಬಾ ಸಲ ಜನ ಹೇಳ್ತಾರೆ, ನಾನು ಮಾಡ್ತಿರೋ ಪ್ರಾರ್ಥನೆಯನ್ನ ಯೂನಿವರ್ಸ್ ಕೇಳ್ತಾನೇ ಇಲ್ಲ ಅಂತ. ಆದರೆ ಯೂನಿವರ್ಸ್ ನಮಗೆ ಒಮ್ಮೆಗೆ ಇಡೀ ದಾರಿಯನ್ನ ತೋರಿಸೋದಿಲ್ಲ. ಅದು ಕೇವಲ ಚಿಕ್ಕ ಚಿಕ್ಕ ಬೇಬಿ ಸ್ಟೆಪ್ಸ್ ಕೊಡುತ್ತೆ. ಹೋಗಿ ಆ ಪುಸ್ತಕ ಓದು, ಆ ಕ್ಲಾಸ್ಗೆ ಸೇರಿಕೋ, ಆತನಿಗೆ ಕಾಲ್ ಮಾಡು. ಹೀಗೆ ಯೂನಿವರ್ಸ್ ಹೇಳೋದನ್ನ ನಾವು ತುಂಬಾ ಸಲ ಗುರ್ತಿಸೋದೇ ಇಲ್ಲ. ನಾವು ಆ ಸ್ಟೆಪ್ ಎ ತಗೊಂಡ್ರೆ ಯೂನಿವರ್ಸ್ ನಮಗೆ ಮುಂದಿನ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ಅದೇ ಸ್ಟೆಪ್ ಬಿ, ಆಮೇಲೆ ಸ್ಟೆಪ್ ಸಿ. ನಾವು ತಲುಪಬೇಕಾದ ಜಾಗಕ್ಕೆ ಹೋಗಲು ಒಂದೊಂದೇ ಹೆಜ್ಜೆ ಇಡಬೇಕು. ಎಂಡ್ ರಿಸಲ್ಟ್ ಬಗ್ಗೆ ತಲೆಕೆಡಿಸ್ಕೊಳ್ಬಾರ್ದು. ಅಧ್ಯಾಯ 14. ಶರಣಾಗತಿ ಮತ್ತು ನಿಜವಾದ ಜ್ಞಾನೋದಯ. ಲೂಯಿಸ್ ಹೇ ಅವರು ತಮ್ಮ ಹೇ ಹೌಸ್ ಅನ್ನು ಶುರು ಮಾಡಿದ್ದು ಎಲ್ಲೋ ಒಂದು ದೊಡ್ಡ ಕಾರ್ಪೊರೇಟ್ ಬಿಲ್ಡಿಂಗ್ನಲ್ಲ. ಬದಲಾಗಿ ಸ್ಯಾಂಟಾ ಮೋನಿಕಾದಲ್ಲಿದ್ದ ಅವರ ಪುಟ್ಟ ಬೆಡ್ರೂಮಿನಲ್ಲಿ. ಅವರ ಜೊತೆಗಿದ್ದಿದ್ದು ಕೇವಲ ಅವರ 90 ವರ್ಷದ, ಕಣ್ಣು ಕಾಣದ, ಕಿವಿ ಕೇಳದ ವಯಸ್ಸಾದ ಅಮ್ಮ. ಅವಳು ಲೂಯಿಸ್ಗೆ ಪುಸ್ತಕಗಳನ್ನ ಕವರ್ಗೆ ಹಾಕಿ ಮೇಲ್ ಮಾಡಲು ಸಹಾಯ ಮಾಡ್ತಿದ್ಲು. ಅದೊಂದು ತುಂಬ ಸಣ್ಣ ಆಪರೇಷನ್ ಆಗಿತ್ತು. ಅವರ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡ್ತಿದ್ರು. ಆದರೆ ಇಂದು ಆ ಹೇ ಹೌಸ್ 30 ದೇಶಗಳಲ್ಲಿ 35 ವಿಭಿನ್ನ ಭಾಷೆಗಳಲ್ಲಿ ಕೋಟ್ಯಾಂತರ ಪುಸ್ತಕಗಳನ್ನ ಮಾರಾಟ ಮಾಡ್ತಿದೆ. ಲೂಯಿಸ್ ಹೇಳ್ತಾರೆ, ನಾನು ಈ ಆಧ್ಯಾತ್ಮದ ದಾರಿಯಲ್ಲಿ ಹೆಜ್ಜೆ ಇಟ್ಟಾಗಿಂದ ನನ್ನ ಜೀವನದ ಮೇಲೆ ನನಗ್ಯಾವ ಕಂಟ್ರೋಲೂ ಇಲ್ಲ. ಲೈಫ್ ನನ್ನನ್ನ ಟೇಕ್ ಓವರ್ ಮಾಡಿದೆ. ನೀನು ಇದನ್ನೇ ಮಾಡ್ತೀಯಾ, ನೀನು ಇಲ್ಲಿಗೆ ಹೋಗ್ತೀಯಾ ಅಂತ ಲೈಫ್ ನನ್ನನ್ನ ಕರ್ಕೊಂಡು ಹೋಗ್ತಿದೆ. ನನ್ನ ಕಣ್ಮುಂದೆ ಏನಿದೆಯೋ ಅದನ್ನ ನಾನು ಮಾಡ್ತೀನಿ ಅಷ್ಟೇ. ಇದನ್ನೇ ನಾವು ಶರಣಾಗತಿ ಎನ್ನುವುದು. ನಾನು ಹೀಗೇ ಆಗಬೇಕು ಎನ್ನುವ ಒಂದು ರಿಸಲ್ಟ್ಗೆ ತುಂಬಾ ಅಟ್ಯಾಚ್ ಆಗಿದ್ದು, ಕೊನೆಗೆ ನೀವು ಅದನ್ನ ಬಿಟ್ಟು ಬಿಡಾಗ ಅಲ್ಲಿ ನಿಮಗೆ ಆ ಶರಣಾಗತಿ ಫೀಲ್ ಆಗುತ್ತೆ. ಎಂಥದ್ದೋ ದೊಡ್ಡ ರಿಲೀಫ್ ಸಿಕ್ಕ ಹಾಗನ್ನಿಸುತ್ತೆ. ಲೂಯಿಸ್ ಅವರ ದೃಷ್ಟಿಯಲ್ಲಿ ಜ್ಞಾನೋದಯ ಅಂದ್ರೆ ಕಣ್ಣು ಮುಚ್ಚಿ ಕಾಡಿನಲ್ಲಿ ತಪಸ್ಸು ಮಾಡುವುದಲ್ಲ. ಜ್ಞಾನೋದಯ ಅಂದ್ರೆ ನಮ್ಮ ಜೀವನಕ್ಕೆ ಯಾವುದರಿಂದ ಉಪಯೋಗವಿಲ್ಲವೋ ಆ ಎಲ್ಲಾ ನಕಾರಾತ್ಮಕ ನಂಬಿಕೆಗಳನ್ನ ಬಿಟ್ಟು ಬಿಡುವುದು. ನಾನು ಇನ್ನು ಮುಂದೆ ಅದನ್ನ ನಂಬಬೇಕಾಗಿಲ್ಲ ಅಂತ ಯೋಚಿಸಿ ಪ್ರಜ್ಞಾಪೂರ್ವಕವಾಗಿ ಒಂದು ನಿರ್ಧಾರ ತಗೊಳ್ಳೋದು. ಅಧ್ಯಾಯ 15. ಅಂತಿಮ ಸತ್ಯ. ನಿಮ್ಮ ಯೋಚನೆಗಳೇ ನಿಮ್ಮ ಜೀವನ. ದ ಅಲ್ಟಿಮೇಟ್ ಟ್ರೂತ್. ಯೋರ್ ಥಾಟ್ಸ್ ಕ್ರಿಯೇಟ್ ಯೋರ್ ಲೈಫ್. ಭವಿಷ್ಯದಲ್ಲಿ ಏನೇ ಆಗ್ಲಿ, ಆ ಕಾರ್ಡ್ಸ್ಗಳು ಹೇಗೆ ಬೀಳ್ಬೇಕೋ ಹಾಗೆ ಬೀಳ್ತವೆ. ಮತ್ತು ಏನೇ ಆದ್ರೂ ಅದನ್ನ ಎದುರಿಸುವ ಶಕ್ತಿ ನನಗಿದೆ ಅನ್ನೋ ಆ ನಂಬಿಕೆ ಇದೆಯಲ್ಲ, ಅದೊಂದು ಅದ್ಭುತವಾದ ಫೀಲಿಂಗ್. ನೀವ್ಯಾವತ್ತೂ ಒಬ್ಬಂಟಿಯಲ್ಲ ಅನ್ನೋ ಒಂದು ಬಲವಾದ ನಂಬಿಕೆ, ಪವರ್ಫುಲ್ ನೋಯಿಂಗ್ ನಿಮ್ಮೊಳಗಿರುತ್ತೆ. ಅದಕ್ಕೆ ನಾವು ಏನೇ ಹೆಸರು ಕೊಡಬಹುದು. ಆದ್ರೆ ಮುಖ್ಯವಾದ ವಿಷಯ ಏನಂದ್ರೆ, ನಮಗೆ ಈ ಹಿಂದೆ ಕಲಿಸಿದ್ದಕ್ಕಿಂತ, ನಾವು ಅಂದುಕೊಂಡಿದ್ದಕ್ಕಿಂತ ನಾವು ಎಷ್ಟೋ ಪಾಲು ದೊಡ್ಡವರು ಮತ್ತು ಶಕ್ತಿಶಾಲಿಗಳು. ನಿಜವಾದ ಹೀಲಿಂಗ್ ಶುರುವಾಗೋದು ಇಲ್ಲಿಂದಲೇ. ನಮ್ಮ ಜೀವನದಲ್ಲಿ ಆ ಅಗಾಧ ಶಕ್ತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದನ್ನ ಒಪ್ಪಿಕೊಳ್ಳೋದ್ರಿಂದ. ನೀನು ಯಾವುದಕ್ಕೂ ಲಾಯಕ್ಕಿಲ್ಲ, ನಿನ್ನನ್ನ ಯಾರೂ ಪ್ರೀತಿಸುವುದಿಲ್ಲ ಅಂತ ನಿಮ್ಮನ್ನ ಇದುವರೆಗೂ ಕಾಡುತ್ತಿದ್ದ ಆ ಹಳೆಯ ಧ್ವನಿಗೆ ಇಂದು ಕನ್ನಡಿ ನೋಡಿ ಅತ್ಯಂತ ದೃಢವಾಗಿ ಹೀಗೆ ಹೇಳಿ, ನಾನು ಬದಲಾಗಲು ಸಿದ್ಧಳಿದ್ದೀನಿ. ಐ ಆಮ್ ವಿಲ್ಲಿಂಗ್ ಟು ಚೇಂಜ್. ಥ್ಯಾಂಕ್ ಯು. ಮತ್ತು ಕೊನೆಯದಾಗಿ, ಲೂಯಿಸ್ ಹೇ ಅವರ ಜೀವನದ ಈ ಪುಸ್ತಕದ ಅಂತಿಮ ಸತ್ಯವನ್ನು ಎಂದೆಂದಿಗೂ ನೆನಪಿಟ್ಟುಕೊಳ್ಳಿ. ನೀವು ಏನು ಯೋಚಿಸ್ತೀರೋ, ನೀವು ಏನು ನಂಬುತ್ತೀರೋ, ಅದೇ ನಿಮ್ಮ ಜೀವನದಲ್ಲಿ ನಿಜವಾಗುತ್ತೆ. ನಿಮ್ಮ ಯೋಚನೆಗಳೇ ನಿಮ್ಮ ಜೀವನವನ್ನ ಸೃಷ್ಟಿಸುತ್ತವೆ. ಯೋರ್ ಥಾಟ್ಸ್ ಕ್ರಿಯೇಟ್ ಯೋರ್ ಲೈಫ್. ಇದು ಇಷ್ಟೇ ಸಿಂಪಲ್. ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಅಗಾಧವಾದ ಬದಲಾವಣೆಗಳನ್ನ, ಇನಾರ್ಮಸ್ ಚೇಂಜಸ್ಗಳನ್ನ ತರಬಹುದು. ಸ್ನೇಹಿತರೆ, ಇದಾಗಿತ್ತು ಲೂಯಿಸ್ ಹೇ ಅವರ ಅದ್ಭುತವಾದ ಯು ಕ್ಯಾನ್ ಹೀಲ್ ಯೋರ್ ಲೈಫ್ ಪುಸ್ತಕದ ಸಂಪೂರ್ಣ ಮತ್ತು ವಿಸ್ತೃತ ಆಡಿಯೋ ಬುಕ್. ನಮ್ಮ ಯೋಚನೆಗಳು, ನಾವಾಡುವ ಮಾತುಗಳು ಮತ್ತು ನಮ್ಮನ್ನ ನಾವು ಪ್ರೀತಿಸುವ ರೀತಿ ನಮ್ಮ ಇಡೀ ಭವಿಷ್ಯವನ್ನೇ ಬದಲಾಯಿಸಬಲ್ಲದು ಅನ್ನೋದನ್ನ ಈ ಪುಸ್ತಕ ತುಂಬಾ ಆಳವಾಗಿ ತಿಳಿಸಿಕೊಡುತ್ತದೆ. ಈ ಧ್ಯಾನದಂತಹ ಆಡಿಯೋ ಬುಕ್ ಸಮರಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಜೀವನದಲ್ಲಿ ಈ ಪುಸ್ತಕ ತಂದಿರುವ ಬದಲಾವಣೆಗಳೇನಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ಸ್ನಲ್ಲಿ ಶೇರ್ ಮಾಡಿ. ಹೊಸ ಪುಸ್ತಕಗಳ ಸಾರಾಂಶಕ್ಕಾಗಿ ಮತ್ತೊಂದು ಅದ್ಭುತವಾದ ಪುಸ್ತಕದ ಜೊತೆ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ. ಅಲ್ಲಿಯವರೆಗೆ ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನ ನೀವು ಪ್ರೀತಿಸೋದನ್ನ ಮರಿಬೇಡಿ. ಕೀಪ್ ರೀಡಿಂಗ್, ಕೀಪ್ ಗ್ರೋಯಿಂಗ್, ಆ್ಯಂಡ್ ಆಲ್ವೇಸ್ ರಿಮೆಂಬರ್ ಟು ಲವ್ ಯೋರ್ ಸೆಲ್ಫ್. ಧನ್ಯವಾದಗಳು.